ವಂದನೆಗಳಕ್ಕ. ಕೂಡಿ ಬಂದಿರುವ ಎಲ್ಲ ಆತ್ಮೀಯರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ಕಣ್ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿಮ್ಮ ಉನ್ನತವಾದ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ. ಅಪ್ಪ ತಂದೆಯೇ, ಇನ್ನೊಂದು ದಿನವನ್ನು ನೋಡುವಂತ ಸೌಭಾಗ್ಯವನ್ನು ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ ತಂದೆ. ಹೌದು ಸ್ವಾಮಿ, ನಿದ್ದೆಯಿಂದ ಎಚ್ಚೆತ್ತು ಮತ್ತೆ ನಿನ್ನ ಸನ್ನಿಧಾನದಲ್ಲಿ ಬಂದು ನಿನ್ನ ಪ್ರಾರ್ಥನೆಗಳಿಂದಲೂ ಹಾಡುಗಳಿಂದಲೂ ನಿನ್ನ ನಾಮವನ್ನು ಇಲ್ಲಿವರೆಗೆ ನಿನ್ನ ಮಕ್ಕಳು ಮಹಿಮೆ ಪಡಿಸಿದ್ದಾರಪ್ಪ. ಇನ್ನು ಸ್ವಲ್ಪ ಹೊತ್ತು ನಿನ್ನ ವಾಕ್ಯಗಳಿಂದ ನಿನ್ನ ಮನಸ್ಸಿನಲ್ಲಿರುವ ಮಾತುಗಳನ್ನು ನಾವು ಹಂಚಿಕೊಳ್ಳುವುದರ ಮೂಲಕ ನಿನ್ನ ನಾಮವನ್ನು ಮಹಿಮೆ ಪಡಿಸಲು ಬಂದಿದ್ದೇವಪ್ಪ. ನನ್ನನ್ನು ಮರೆಮಾಚಿ ಪವಿತ್ರಾತ್ಮನ ಸಹಾಯದಿಂದ ಸಂಪೂರ್ಣವಾಗಿ ನಿನ್ನ ಮಕ್ಕಳಿಗೆ ಅರ್ಥವಾಗುವ ರೀತಿಯಿಂದಲೂ ಮತ್ತು ಅದು ಸಾತ್ವಿಕತೆಯಿಂದಲೂ ಅರ್ಥ ಮಾಡಿಕೊಂಡು ಅದರ ಪ್ರಕಾರ ಜೀವಿಸಲು ನಿಮ್ಮ ಮಕ್ಕಳಿಗೆ ಬೇಕಾದ ಪವಿತ್ರಾತ್ಮನ ಸಹಾಯವನ್ನು, ಮಾತನಾಡಲು ಬೇಕಾದ ಸಹಾಯವನ್ನು ನನಗೂ ದಯಪಾಲಿಸಿ, ಈ ದಿನವನ್ನು ಮಾತನಾಡುವಾಗ ಎಲ್ಲ ವಿಷಯದಲ್ಲಿಯೂ ಕರ್ತನೆ ಆದಿಯಿಂದ ಅಂತ್ಯದವರೆಗೂ ನೀವೇ ಜೊತೆಯಾಗಿದ್ದು ನಡೆಸಿ ನಮ್ಮನ್ನು ಉನ್ನತವಾಗಿ ನಿನ್ನ ಕಡೆಯಲ್ಲಿ ತಿರಿಸಿಕೊಳ್ಳಬೇಕೆಂದು, ಅದೇ ರೀತಿಯಾಗಿ ಬಂದಿರುವ ಎಲ್ಲಾ ನಿನ್ನ ಮಕ್ಕಳನ್ನು ನಿಮ್ಮ ಪಾದಗಳಿಗೆ ಅರ್ಪಿಸುತ್ತಾ ಪ್ರತಿ ಒಬ್ಬರ ಅನಿವಾರ್ಯತೆ, ಅಗತ್ಯತೆ, ಆರೋಗ್ಯದ ಬಗ್ಗೆ ಸಂಪೂರ್ಣವಾದ ಜವಾಬ್ದಾರಿಯನ್ನು ನೀನು ಹೊತ್ತಿರುವನಾಗಿದ್ದೀಯಪ್ಪ. ಅದಕ್ಕಾಗಿ ಸ್ತೋತ್ರ ಹೇಳುತ್ತಾ, ಅದೇ ರೀತಿಯಾಗಿ ನಮ್ಮ ಸಭಾ ಪಾಲಕರನ್ನು ಮತ್ತು ನಮಗೆ ಪ್ರತಿನಿತ್ಯ ವಾಕ್ಯ ಸಂದೇಶವನ್ನು ಕೊಡುವಂತ ಪ್ರತಿ ಒಬ್ಬ ದೇವ ಸೇವಕರನ್ನು ನಿಮ್ಮ ಕರಗಳಿಗೆ ಒಪ್ಪಿಸುತ್ತಾ, ಈ ಕೊಟ್ಟಂತ ಚಿಕ್ಕ ಅವಕಾಶದಲ್ಲಿ ಕರ್ತನೆ ವ್ಯರ್ಥ ಮಾಡದೆ ನಿನ್ನ ವಾಕ್ಯಗಳನ್ನು ಹಂಚಿಕೊಳ್ಳಲು ನನಗೆ ಬೇಕಾದ ಪವಿತ್ರಾತ್ಮನ ಸಹಾಯವನ್ನು ದಯಪಾಲಿಸಿ ಎಂದು ತಗ್ಗಿಸಿಕೊಂಡು ಪ್ರಾರ್ಥಿಸುತ್ತಾ, ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಬೇಡಿ ಬಂದಿರುವ ನನ್ನ ಪ್ರೀತಿಯ ತಂದೆಯೇ, ಆಮೇನ್. ಮತ್ತೊಮ್ಮೆ ಕೂಡಿ ಬಂದಿರುವ ಎಲ್ಲ ಆತ್ಮೀಯರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ಇವತ್ತು ನಾನು ಮಾತನಾಡಿಕೊಳ್ತಿರುವಂತ ವಿಷಯ ಆಳ್ವಿಕೆ. ಏನು ಮಾತನಾಡಿಕೊಳ್ಳುವಂತ ವಿಷಯ ಅಂದ್ರೆ ಆಳ್ವಿಕೆ. ಆಳ್ವಿಕೆ ಅಂದ ತಕ್ಷಣ ಏನಿದು ಆಳ್ವಿಕೆ? ಆಳ್ವಿಕೆ ಅಂದ್ರೆ ಏನು? ಆಡಳಿತ ಅಥವಾ ನಿಯಂತ್ರಣ. ಸರಿ, ಆಳ್ವಿಕೆಯನ್ನು ಮಾತಾಡುವಾಗ ನಾನು 3 ಭಾಗಗಳನ್ನಾಗಿ ಮಾತಾಡ್ತೀನಿ. ಯಾಕಂದ್ರೆ ನಮಗೆ ಅರ್ಥ ಆಗ್ಬೇಕು ಅಂತ ಹೇಳಿ ನಾನು 3 ಭಾಗವಾಗಿ ಆಳ್ವಿಕೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇ ಭಾಗ ದೇಶದ ಆಳ್ವಿಕೆ ಅಥವಾ ರಾಜಕೀಯ ಆಳ್ವಿಕೆ ಬಗ್ಗೆ ಮಾತಾಡೋಣ. 2ನೇ ಭಾಗದಲ್ಲಿ ಸೈತಾನನ ಆಳ್ವಿಕೆ ಅಥವಾ ಪಾಪದ ಆಳ್ವಿಕೆ ಬಗ್ಗೆ ಮಾತಾಡೋಣ. 3ನೇ ಭಾಗದಲ್ಲಿ ದೇವರ ಆಳ್ವಿಕೆ, ಕ್ರಿಸ್ತನ ಆಳ್ವಿಕೆ, ಕೊನೆಯಿಲ್ಲದ ಆಳ್ವಿಕೆ, ನಿತ್ಯ ಆಳ್ವಿಕೆ, ಯಾವ್ದು ರೀತಿ ತಗೊಂಡ್ಬಾರ್ದು, ನಾವು ದೇವರ ಆಳ್ವಿಕೆ ಬಗ್ಗೆದಲ್ಲಿ ಮಾತಾಡ್ಕೊಳ್ಳೋಣ. ಓಕೆ ಪ್ರಿಯರೇ, ಈಗ ನಾವು ಮಾತಾಡುವಂತ ವಿಷಯದಲ್ಲಿ ಆಳ್ವಿಕೆ ಅಂತ ಬರ್ಕೊಳ್ಳಿ. ಆಳ್ವಿಕೆ ಇದರಲ್ಲಿ ನಾವು ಮೊದಲನೇದಾಗಿ ನಾವು ದೇಶದ ಆಳ್ವಿಕೆ ಅಥವಾ ರಾಜಕೀಯ ಆಳ್ವಿಕೆಯನ್ನು ತೆಗೆದುಕೊಂಡಾಗ ನಮಗೆ ಗೊತ್ತಿದೆ ಏನು ಆಳ್ವಿಕೆ ಅಂದ್ರೆ ಏನು ಅಂದ್ರೆ ಒಂದು ಕಂಟ್ರೋಲ್, ನಿಯಂತ್ರಣದಲ್ಲಿ ಇಡುವುದು ಅಥವಾ ಅಧಿಕಾರವನ್ನು ಆಳುವವನು ಅಂತ ಹೇಳುವ ಅರ್ಥ ಆಗುತ್ತೆ. ಅದೇ ರೀತಿಯಾಗಿ ಯಾವುದಾದರೂ ಒಂದು ವ್ಯವಸ್ಥೆ ಮೇಲೆ ಅಥವಾ ಜನಗಳ ಗುಂಪಿನ ಮೇಲೆ ಒಂದು ನಿಯಮ ನಿರ್ಧಾರಗಳ ಮೂಲಕ ನಡೆಸುವ ಒಂದು ಆಡಳಿತಕ್ಕೆ ನಾವು ಆಳ್ವಿಕೆ ಅಂತೇಳಿ ಕರಿತೀವಿ. ಅಂದ್ರೆ ಅವರ ಕಂಟ್ರೋಲ್ನಲ್ಲಿ ಇರುವಂತದ್ದು. ನಾವು ಉದಾಹರಣೆ ನೋಡ್ಬೇಕಂದ್ರೆ ನಮ್ಮ ಭಾರತ ದೇಶ ತುಂಬಾ ವರ್ಷ, ಸುಮಾರು 700ರಿಂದ 800 ವರ್ಷದವರೆಗೂ ಬೇರೆರ ಆಳ್ವಿಕೆಯಲ್ಲಿ ಇತ್ತು. ಬೇರೆ ದೇಶಗಳ ವಿದೇಶಿಗಳ ಆಳ್ವಿಕೆಯಲ್ಲಿ ಇತ್ತು. ಒಂದು ಕಾಲದಲ್ಲಿ ನಮಗೆ ಗೊತ್ತಿದೆ ಅದ್ರ ಬಗ್ಗೆದಲ್ಲಿ ನಮಗೆ ಗೊತ್ತು. ಮುಂಚೆಯಲ್ಲಿ ಸುಲ್ತಾನರ ಆಳ್ವಿಕೆ ಒಂದು ಸುಮಾರು 320 ವರ್ಷ ಆದ್ರೆ, ಅದೇ ರೀತಿಯಾಗಿ ಮೊಘಲರ ಆಳ್ವಿಕೆ ಸುಮಾರು 330 ವರ್ಷ ಆಳ್ವಿಕೆ ಆದ್ರೆ, ಬ್ರಿಟಿಷರ ಆಳ್ವಿಕೆ 190 ವರ್ಷ ಆಳ್ವಿಕೆ ಮಾಡಿದ್ದಾರೆ. ಹೆಚ್ಚು ಕಡಿಮೆ ಸುಮಾರು 700ರಿಂದ 800 ವರ್ಷ ದಾಸತ್ವದಲ್ಲಿ ಭಾರತ ದೇಶ ಇತ್ತು ಅನ್ನೋದು ನಮಗೆ ಗೊತ್ತು. ಆಮೇಲೆ ನಮಗೆ ಸ್ವತಂತ್ರ ಬಂದಿದ್ದು ಇದು ದೇಶದ ಆಳ್ವಿಕೆ ಆದ್ರೆ, ಆ ಸಮಯದಲ್ಲಿ ನಮ್ಮ ಭಾರತದ ಸ್ಥಿತಿ ಹೇಗಿತ್ತು ಅಂದ್ರೆ ಅವರ ಕಂಟ್ರೋಲ್ ಅಲ್ಲಿ ಇತ್ತು. ನಾವು ಏನು ನಮಗೆ ಸ್ವಾತಂತ್ರ್ಯ ಇರ್ಲಿಲ್ಲ. ಇಲ್ಲಿ ಆಳ್ವಿಕೆ ಅಂದ್ರೆ ಆಳ್ವಿಕೆ ಮಾಡುವರು ನಮ್ಮನ್ನು ಕಂಟ್ರೋಲ್ ನಲ್ಲಿ ಇಡ್ತಾರೆ. ನಾವೇ ಆದ ಒಂದು ಸ್ವಂತ ನಿರ್ಧಾರ ಏನು ಮಾಡೋಕೆ ಅವಕಾಶ ಕೊಡುವುದಿಲ್ಲ. ಆಳ್ವಿಕೆ ಮಾಡೋರ ಹತೋಟಿಯಲ್ಲಿ ಆಳ್ವಿಕೆ ಇರುತ್ತೆ. ಓಕೆ, ಅದೇ ರೀತಿಯಾಗಿ ನಾವು ಇಸ್ರೇಲರ ಜೀವನವನ್ನು ತೆಗೆದುಕೊಳ್ಳುವಾಗಲೂ ಸಹ ಆ ಆಳ್ವಿಕೆ ಯಾವ ರೀತಿ ಇತ್ತು ಅಂತ ನೋಡುವಂತ ಒಂದು ಸಂದರ್ಭ ಬಂದಾಗ ನಾವು ಹೇಳ್ಬಹುದು,
ಸುಮಾರು ಐಗುಪ್ತರ ಆಳ್ವಿಕೆಯಲ್ಲಿ 430 ವರ್ಷ ಇಸ್ರಾಯೇಲರು ಆಳ್ವಿಕೆ ಮಾಡಿದ್ರಲ್ವಾ. ಅದೇ ರೀತಿ ಅಶ್ಶೂರ್ಯರ ಆಳ್ವಿಕೆಯಲ್ಲಿ ಸ್ವಲ್ಪ ಟೈಮ್ ಕಾಲ ಕಳೆದ್ರು. ಅದೇ ರೀತಿ ಮೇದಿಯ ಪಾರಸಿಕ ಸಾಮ್ರಾಜ್ಯಗಳು ಆಳ್ವಿಕೆ ಮಾಡಿದ್ರು, ಗ್ರೀಕ್ ಸಾಮ್ರಾಜ್ಯ ಆಳ್ವಿಕೆ ಮಾಡಿದ್ರು, ರೋಮ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತು. ಇವೆಲ್ಲ ಸಹ ಮನುಷ್ಯರು ಮಾಡುವಂತ ಆಳ್ವಿಕೆಗಳು ಅಥವಾ ರಾಜಕೀಯ ಆಳ್ವಿಕೆಗಳನ್ನು ನಾವು ನೋಡ್ತಾ ಬಂದಿದ್ವಿ. ಇದು ಏನು ಅಂತ ಹೇಳಿದ್ರೆ ಒಂದು ಕಂಟ್ರೋಲ್ ಮಾಡುವಂತದ್ದು, ನಿಯಂತ್ರಣದಲ್ಲಿ ಅವರ ಹದ್ದು ಬಸ್ತಿನಲ್ಲಿ ಇಟ್ಟುಕೊಳ್ಳುವುದನ್ನು ನಾವು ಆಳ್ವಿಕೆ ಅಂತ ಹೇಳ್ತೀವಿ. ನಾವು ಎರಡನೇ ಭಾಗ ನೋಡೋಣ, ಇದು ಜಸ್ಟ್ ನಮಗೆ ಅರ್ಥ ಆಗ್ಲಿ. ಈಗ ನೋಡ್ಬೇಕಂದ್ರೆ ನಮ್ಮ ದೇಶ ಯಾವುದು, ಕೇಂದ್ರ ಸರ್ಕಾರ ಯಾವ ಆಡಳಿತದಲ್ಲಿದೆ? ಬಿಜೆಪಿ ಆಡಳಿತದಲ್ಲಿದೆ. ಅಂದ್ರೆ ಅವರ ಆಳ್ವಿಕೆಯಲ್ಲಿ, ಅವರ ಕೈಯಲ್ಲಿ ಇದೆ ಅಲ್ವಾ. ಅದೇ ರೀತಿ ಕರ್ನಾಟಕ ಸರ್ಕಾರ ಯಾವ್ದ್ರ ಆಳ್ವಿಕೆಯಲ್ಲಿದೆ ಅಂದ್ರೆ ಕಾಂಗ್ರೆಸ್ ಆಳ್ವಿಕೆಯಲ್ಲಿದೆ. ಇದು ರಾಜಕೀಯ ಆಳ್ವಿಕೆ. ಅಂದ್ರೆ ಅವರ ಪರ್ಮಿಷನ್ ಇಂದ ನಾವು ಏನು ಮಾಡೋಕ್ಕಾಗಲ್ಲ. ಅವರು ಹೇಳಿದ ಕಾನೂನುಗಳು, ಅವರು ಹೇಳಿದ ಪರ್ಮಿಷನ್ಗಳ ಪ್ರಕಾರವಾಗಿ ನಾವು ಆಳ್ವಿಕೆ ಮಾಡ್ಬೇಕಾಗಿ ಬಂದಿದೆ, ಹೌದಲ್ವಾ. ಹಾಗಾಗಿ ಆಳ್ವಿಕೆ ಅನ್ನೋದು ಯಾವ ರೀತಿ ಅಂತ ಹೇಳಿದ್ರೆ ಒಬ್ಬರ ಕಂಟ್ರೋಲ್ ನಲ್ಲಿ ಇರುವಂತದ್ದು. ಅವ್ರು ಹೇಗ್ ನಡೆಸ್ತಾರೋ ಹಾಗೆ ನಾವು ಮುಂದಸ್ಕೊಂಡು ಹೋಗ್ಬೇಕಾಗುತ್ತೆ. ಲಕ್ಷ್ಮೀ ಸಿಸ್ಟರ್ ಮ್ಯೂಟ್ ಮಾಡ್ಕೊಳ್ಳಿ. ಲಕ್ಷ್ಮೀ ಸಿಸ್ಟರ್ ಮ್ಯೂಟ್ ಮಾಡ್ಕೊಳ್ಳಿ. ಓಕೆ. ಈ ರೀತಿಯಾಗಿ ಮನುಷ್ಯನ ಆಳ್ವಿಕೆಗಳಿರುತ್ತೆ. ಆದ್ರೆ ರಾಜಕೀಯ ಆಳ್ವಿಕೆಗೂ ಸೈತಾನನ ಆಳ್ವಿಕೆಗೂ ನೋಡೋಣ. ಇದು ಡೈರೆಕ್ಟ್ ಆಗಿ ಮಾಡುವಂಥದ್ದು ರಾಜಕೀಯ ಆಳ್ವಿಕೆ, ಅಥವಾ ದೇಶವನ್ನು ಆಳುವವರು ಡೈರೆಕ್ಟ್ ಆಗಿ ಆಡಳಿತ ನಡೆಸ್ತಾರೆ. ಇಲ್ಲಿ ಯಾವುದೇ ಒಂದು ಮುಚ್ಚುಮರೆ ಇರುವುದಿಲ್ಲ, ಡೈರೆಕ್ಟ್ ಆಗಿ ನಮ್ಮನ್ನ ಆಳುವಂಥದ್ದು. ಆದ್ರೆ ಎರಡನೇ ಸ್ಟೆಪ್ಪಿಗೆ ನಾವು ಬಂದಾಗ ಸೈತಾನಿನ ಆಳ್ವಿಕೆ ಅಥವಾ ಪಾಪದ ಆಳ್ವಿಕೆ ನೋಡ್ಬೋದು. ಸೈತಾನಿನ ಆಳ್ವಿಕೆ ಅಥವಾ ಪಾಪದ ಆಳ್ವಿಕೆ ಅಂದ್ರೆ ಏನು? ನಾವು ಸೈತಾನನ ಹತೋಟಿಯಲ್ಲಿರುವುದು ಅಥವಾ ಪಾಪದ ಹತೋಟಿಯಲ್ಲಿ, ಪಾಪದ ನಿಯಂತ್ರಣದಲ್ಲಿ ನಾವೇನಾದಿದ್ರೆ ಅದು ಸೈತಾನನ ನಿಯಂತ್ರಣದಲ್ಲಿ ಇದ್ದ ಹಾಗೇನೆ ಅರ್ಥ. ಅಂದ್ರೆ ಯಾರ ಹತೋಟಿಯಲ್ಲಿ ನಾವಿದ್ದೇವೆ ಅನ್ನೋದು ಇಲ್ಲಿ ತುಂಬಾ ಪ್ರಾಮುಖ್ಯವಾಗಿರುತ್ತೆ. ನಾವು ಸೈತಾನನ ಹತೋಟಿಯಲ್ಲಿ ಇದ್ರೆ ನಮ್ಮನ್ನು ಪಾಪದ ಜೀವನವಾಗಿ ಹೇಗೆ ನಡ್ಸ್ಕೊಂಡು ಹೋಗ್ತಾನೆ, ಅವನಿಗೆ ಇಷ್ಟ ಬಂದ ರೀತಿಯಲ್ಲಿ ಅವನು ನಡ್ಸ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಆತನಿಗೆ ಅದು ಒಂದು ಚಾನ್ಸ್. ಅವನ ಹತೋಟಿಯಲ್ಲಿದ್ದಾಗ, ಯಾರೇ ಆಗಿರ್ಬೋದು, ನಮ್ಮ ಹತೋಟಿಯಲ್ಲಿದ್ದಾಗ, ಒಬ್ಬರ ಹತೋಟಿಯಲ್ಲಿದ್ದಾಗ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಅವರು ನಡ್ಸ್ಕೊಂಡು ಹೋಗ್ತಾರೆ. ಇಲ್ಲಿ ಸೈತಾನನು ಸಹ ಒಂದು ಸೀಮಿತವಾದ, ತಾತ್ಕಾಲಿಕವಾದ, ಲಿಮಿಟೆಡ್ ಆದ ಒಂದು ಆಳ್ವಿಕೆ. ಅವನಿಗೆ ಪೂರ್ಣ ಆಳ್ವಿಕೆ ದೇವ್ರು ಕೊಟ್ಟಿಲ್ಲ, ಆದ್ರೆ ಒಂದು ಲಿಮಿಟೆಡ್ ಆಳ್ವಿಕೆ, ಅವನಿಗೆ ಒಂದು ಸೀಮಿತವಾದ ಆಳ್ವಿಕೆಯನ್ನು ದೇವರು ಕೊಟ್ಟಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಾಗಿ ಆತ ಏನ್ ಮಾಡ್ತಾ ಇದ್ದಾನೆ, ನಾವು ಒಮ್ಮೆ ವಾಕ್ಯ ತೆಗೆದು ಬಿಟ್ಟು ನೋಡೋಣ. ಕೊರಿಂಥರಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯವನ್ನು ತೆಗೆದು ನೋಡೋಣ. ಕೊರಿಂಥರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 4ನೇ ವಾಕ್ಯ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಓದ್ಬೇಕಂತ ಹಿಂಗೆ ಸಾಕು. ಥ್ಯಾಂಕ್ ಯು ಬ್ರದರ್. ಇಲ್ಲಿ ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು, ಏನು ಉದಯವಾಗಬಾರದೆಂದು, ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಇಲ್ಲಿ 2 ಮುಖ್ಯವಾದ ಪಾಯಿಂಟ್ ಅನ್ನು ನಾವು ತೆಗೆದುಕೊಳ್ಬಹುದು. ಒಂದು ಏನು, ಉದಯವಾಗಬಾರದೆಂದು, ಪ್ರಕಾಶವು ಉದಯವಾಗಬಾರದೆಂದು. ಸುವಾರ್ತೆಯಲ್ಲಿ ಪ್ರಕಾಶ ಇದೆ, ಬೆಳಕಿದೆ, ವಾಕ್ಯದಲ್ಲಿ ಬೆಳಕಿದೆ. ಇಲ್ಲಿ ಆ ಬೆಳಕು ನಮ್ಮೊಳಗೆ ಉದಯವಾಗಬಾರದೆಂದು ನಂಬಿಕೆ ಇಲ್ಲದವರ ಮನಸ್ಸನ್ನು, ಯಾರ ಮನಸ್ಸನ್ನು? ನಂಬಿಕೆ ಇಲ್ಲದವರ ಮನಸ್ಸನ್ನು. ಎಲ್ಲರ ಮನಸ್ಸನ್ನು ಅವನು ಮಂಕು ಮಾಡ್ಲಿಕ್ಕೆ ಆಗುವುದಿಲ್ಲ. ದೇವರಲ್ಲಿ ಅರಬರ ನಂಬಿಕೆ ಇರುತ್ತಲ್ವಾ, ಯಾವ್ದೋ ಒಂದು ದೇವರು, ಇದೇ ದೇವರು ಅಂತ ಹೇಳಿ ಅವರಿಗೆ ಇಲ್ಲ. ಮತ್ತು ಹೌದಾ, ಇವರು ನನ್ಗೆ ಮಾಡ್ತಾರೆ, ಅವರು ನನ್ಗೆ ಸಹಾಯ ಮಾಡ್ತಾರೆ, ಇವರು ನನಗೆ ದೇವ್ರು, ಅವರು ನನ್ನ ದೇವ್ರು ಅನ್ನೋಂತ ಆಲೋಚನೆ ನಮಗಿರುತ್ತಲ್ವಾ. ಅಂತವರಿಗೆ ಒಂದು ಸ್ಥಿರ ನಂಬಿಕೆ ಇರಲ್ಲ. ದೇವರ ಮೇಲೆ ಒಂದು ಸ್ಥಿರ ನಂಬಿಕೆ ಇಲ್ಲದವರು ಏನ್ ಮಾಡ್ತಾರೆ ಅಂದ್ರೆ, ಲಕ್ಷ್ಮೀ ಸಿಸ್ಟರ್ ದಯಮಾಡಿ ಮ್ಯೂಟ್ ಮಾಡ್ಕೊಳ್ಳಿ. ಅವ್ರದ್ದು ಯಾರ್ದಾರೆ ಮ್ಯೂಟ್ ಮಾಡ್ಲಿ ಬರ್ತಿತ್ತು ಮಾಡಂತ ಹೇಳ್ರಿ. ಸಾರಿ. ಓಕೆ,
ಸೈತಾನನು ಎಲ್ಲರ ಮನಸ್ಸನ್ನು ಮಂಕು ಮಾಡ್ಲಿಕ್ಕೆ ಆಗಲ್ಲ. ಯಾರಿಗೆ ನಂಬಿಕೆ ಇರಲ್ವೋ ಅಂತರ ಮನಸ್ಸನ್ನು ಮಾತ್ರನೇ ಅವರು ಮಂಕು ಮಾಡ್ಲಿಕ್ಕೆ ಸಾಧ್ಯ. ಅಂದ್ರೆ ನಾವು ಮಂಕಾಗಿ ಇದ್ದೀವ್ಯೋ ಅಥವಾ ನಾವು ಶಾರ್ಪ್ ಆಗಿದ್ದೀವ. ದೇವರ ವಿಷಯದಲ್ಲಿ ನಾವು ನಂಬಿಕಸ್ಥರಾಗಿದ್ರೆ ಆತನು ಏನು ಆಗುವುದಿಲ್ಲ, ಆತನು ಪ್ರೇರೇಪಿಸುವುದಕ್ಕೂ ಆಗುವುದಿಲ್ಲ. ಹಾಗಾಗಿ ಅವನು ನಂಬಿಕೆ ಇಲ್ಲದವರ ಮನಸ್ಸನ್ನೇ ಅವನು ಮಂಕು ಮಾಡ್ತಾನೆ. ಕ್ರಿಸ್ತನ ಪ್ರಭಾವ, ವಾಕ್ಯದ ಪ್ರಭಾವ ನಮ್ಮ ಮೇಲೆ ಇರ್ಬೇಕು ಅಂತ ಹೇಳಿದ್ರೆ ಮತ್ತೆ ಆನ್ ಮಾಡ್ಕೊಂಡ್ರು. ಡಿಸ್ಟರ್ಬ್ ಮಾಡ್ತಾ ಇದಾರಕ್ಕ ಅವರು. ಓಕೆ ಓಕೆ, ಸಾರಿ, ಡಿಸ್ಟರ್ಬಿಗೆ ಸಾರಿ. ಲಕ್ಷ್ಮಿ ಸಿಸ್ಟರ್ ಏನಾಗಿದೆ, ಮತ್ತೆ ಆನ್ ಮಾಡ್ತಾ ಇದ್ದೀರಾ? ಓಕೆ, ನಂಬಿಕೆ ಇಲ್ಲದವರ ಮನಸ್ಸನ್ನು ದೇವರು ಏನ್ ಮಾಡ್ತಾ ಇದ್ದಾರೆ? ದೇವರು ಏನು ಮಾಡ್ತಾ ಇಲ್ಲ, ಸೈತಾನನು ಮಂಕು ಮಾಡ್ತಾ ಇದ್ದಾರೆ. ಇಲ್ಲೂ ಸಹ ಅದನ್ನ ಇಗ್ನೋರ್ ಮಾಡೋಣ. ಓಕೆ, ನಾವು ಪಾಪದಲ್ಲಿ ಬಿದ್ದಿರುವಾಗ ಲೋಕದ ಮೇಲೆ ಸೈತನಿಗೆ ಒಂದು ಹಿಡಿತ ಇರುತ್ತೆ, ನಿಯಂತ್ರಣ ಇರುತ್ತೆ. ಆ ಪಾಪದ ನಿಯಂತ್ರಣದಲ್ಲಿ ನಾವು ಪಾಪದಲ್ಲಿ ಬಿದ್ದಾಗ ಸೈತನಿಗೆ ಆತನಿಗೆ ಇಷ್ಟ ಬಂದ ರೀತಿಯಲ್ಲಿ ನಮ್ಮನ್ನು ಕಂಟ್ರೋಲ್ ಮಾಡ್ತಾನೆ. ನಾವು ಪಾಪದ ಹಿಡಿತದಲ್ಲಿ ಇಲ್ಲ ಅಂತ ಹೇಳಿದ್ರೆ ಸೈತನನು ಏನು ಮಾಡುವುದಕ್ಕೂ ಆಗುವುದಿಲ್ಲ. ಯಾಕಂದ್ರೆ ಆತನು ನೋಡ್ತಾನೆ ನಮ್ಮ ಬಲಹೀನತೆ ಎಲ್ಲಿದೆ, ಆ ಬಲಹೀನತೆಯನ್ನು ಅವನು ದುರುಪಯೋಗ ಪಡಿಸ್ಕೊಂತಾನೆ. ಆದ್ರೆ ದೇವರು ಹಾಗಲ್ಲ. ದೇವರಿಗೂ ಮತ್ತು ಸೈತಾನಿಗೂ ತುಂಬಾ ಡಿಫ್ರೆಂಟ್ ಇದೆ. ಸೈತಾನನು ಏನಕ್ಕೆ ಬರ್ತಾನೆ? ಅವನು ಕದ್ದುಕೊಳ್ಳಲಿಕ್ಕೂ ಕುಯ್ಯುವುದಕ್ಕೂ ಬರ್ತಾನಲ್ವಾ? ಆತ ಬರೋದೇನಾದ್ರೂ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಬರ್ತಾನ? ಸೈತಾನನು ಇಲ್ಲ. ಅವನು ಮಾಡುವುದೆಲ್ಲ ಸಹ ಕೆಟ್ಟ ಕೆಲಸನೇ. ಆತನು ಯಾವತ್ತೂ ಸಹ ಒಳ್ಳೇದ್ ಮಾಡ್ಬೇಕು ಅಂತ ಯಾರೊಳಗೂ ಪ್ರವೇಶ ಮಾಡಲ್ಲ. ಆತನಿಗೆ ಏನಿದ್ರು ದೇವರಿಂದ ದೂರ ಮಾಡೋದಕ್ಕೆ ಏನ್ ಪ್ರಯತ್ನ ಮಾಡ್ಬೇಕು ಆ ಪ್ರಯತ್ನವನ್ನು ಮಾಡುವವರಾಗಿರ್ತಾರೆ ಅಲ್ವಾ? ಹಾಗಾಗಿ ಸೈತಾನನ ಯಾವ ರೀತಿಯಲ್ಲಿ ಆಳ್ವಿಕೆ ಮಾಡ್ತಾನೆ ನಮ್ಮ ಹೃದಯ ಅಂದ್ರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 12ನೇ ವಾಕ್ಯವನ್ನು ಒಮ್ಮೆ ತೆಗೆದು ನೋಡೋಣ. ರೋಮಾಪುರದವರಿಗೆ ಬರೆದ 6ನೇ ಅಧ್ಯಾಯ 12ನೇ ವಾಕ್ಯ. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಆಳಗೊಳಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಇದು ಮಾತ್ರವಲ್ಲದೆ, ಓದ್ಬೇಕಂಟಂಗೆ, ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಯಾಕಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಥ್ಯಾಂಕ್ ಯು ಬ್ರದರ್. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪವನ್ನು ಅಳವಡಿಸಿ ನೀವು ದೇಹದ ದುರಾಸೆಗಳಿಗೆ ಒಳಗಾಗಬೇಡಿರಿ. ನಾವು ಯಾವಾಗ ದೇಹದ ದುರಾಸೆಗಳಿಗೆ ಒಳಗಾಗ್ತೀವೋ ಅಲ್ಲಿ ಸೈತಾನನ ಪ್ರವೇಶ ನಡೀತಾ ಇದೆ. ಯಾಕಂದ್ರೆ ನಮಗೆ ಆ ಆಲೋಚನೆ ಇರುತ್ತೆ, ನಾವು ಆ ಸ್ವಭಾವದವರಾಗಿರ್ತೀವಿ. ಆ ಸ್ವಭಾವ ನಮ್ಮಲ್ಲಿ ಇದೆ ಅಂತೇಳಿ ಸೈತಾನಿಗೆ ಗೊತ್ತಾಗ ಅದರ ಮೂಲಕವಾಗಿ ನಮ್ಮನ್ನು ವಂಚಿಸುವುದಕ್ಕೆ ಅವನಿಗೆ ತುಂಬಾ ಈಸಿ ಆಗುತ್ತೆ. ಯಾವುದೇ ಒಂದು ಆದ್ರೂ ನಮ್ಮೊಳಗೆ ಆ ಸ್ವಭಾವ ಇದೆ ಅಂತ ಗೊತ್ತಾದಾಗ ಆ ಸ್ವಭಾವದಿಂದ ವಂಚಿಸುವುದಕ್ಕೆ ಆತನಿಗೆ ತುಂಬಾ ಅನುಕೂಲವಾಗಿರುತ್ತೆ. ಹಾಗಾಗಿ ಆತ ಏನ್ ಮಾಡ್ತಾರೆ, ನಾವು ದೇವರ ಒಳಪಟ್ಟಿದ್ದಿದ್ರೆ ಅವನು ನಮ್ಮನ್ನ ಏನು ವಂಚಿಸೋಕ್ ಆಗಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ನಮ್ಮ ದೇಹಕ್ಕೆ ಒಳಪಟ್ಟಿರ್ತೀವಿ. ದೇಹದ ಆಲೋಚನೆಗಳಿಗೆ, ದೇಹದ ಆಸೆಗಳಿಗೆ ಒಳಪಟ್ಟಾಗ ಸೈತಾನನು ನಮ್ಮನ್ನು ಒಳಪಡಿಸ್ಕೊಳ್ಲಿಕ್ಕೆ ಸಾಧ್ಯ. ದುಷ್ಟನನ್ನು ನಡೆಸುವ ನೋಡಿ, ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತನವನ್ನು ನಡೆಸುವ ಸಾಧನವಾಗ ಮಾಡಬೇಡಿರಿ. ನಮ್ಮ ದೇಹದಲ್ಲಿರುವ ಪ್ರತಿಯೊಂದು ಅಂಗಾಂಗಗಳು ದುಷ್ಟನಿಗೆ ಅಂಗಗಳಾಗಿ, ಸಾಧನಗಳಾಗಿ ನಾವು ಮಾಡ್ತಾ ಇದ್ದೀವೋ ಅಥವಾ ದೇವರಿಗೆ ಅದು ಸಾಧನವಾಗಿ ಮಾಡ್ತಾ ಇದ್ದೀವೋ ಅದು ನಮ್ಮ ಮೇಲೆ ಬಿಟ್ಟಿರೋದು. ನಾವು ಏನಾದ್ರೂ ದುಷ್ಟನ ಶಸ್ತ್ರಗಳನ್ನಾಗಿ ನಾವೇನಾದ್ರು ಮಾಡಿಕೊಳ್ತಾ ಇದ್ದೀವ ಅಂದ್ರೆ ದುಷ್ಟನಿಗೆ ವೆಪನ್ಸ್ ಆಗಿ ನಾವು ರೆಡಿ ಆಗ್ತಾ ಇದ್ದೀವ ಅಥವಾ ದೇವರಿಗೆ ವೆಪನ್ಸ್ ಆಗಿ ರೆಡಿ ಆಗ್ತೀವ? ನೀತಿ ಕಾರ್ಯಗಳಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ರೆ ಅದು ನಾವು ದೇವರಿಗೆ ವೆಪನ್ಸ್ ಆದಾಗೆ. ಆದ್ರೆ ಅಶುದ್ಧ ದುಷ್ಟ ಆಲೋಚನೆಗಳಿಗೆ ನಮ್ಮನ್ನು ಒಪ್ಪಿಸಿಕೊಟ್ರೆ, ಶರೀರದ ಆಸೆಗಳಿಗೆ ನಮ್ಮನ್ನು ಒಪ್ಪಿಸಿಕೊಟ್ರೆ ಅದು ಸೈತಾನಿಗೆ ವೆಪನ್ಸ್ ಆದಂಗೆ. ಹಾಗಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನವಾಗಿ ಆತನಿಗೆ ಅರ್ಪಿಸಿರಿ. ಇಲ್ಲಿ ನಮ್ಮನ್ನು ನೀತಿ
ಕೃತ್ಯಗಳಿಗೆ ನಮ್ಮ ದೇಹದ ಅಂಗಾಂಗಗಳನ್ನು ಪ್ರತಿಯೊಂದು ನಮಗೆ ಗೊತ್ತಿದೆ, ನಮ್ಮ ಶರೀರದಲ್ಲಿರುವ ಪ್ರತಿಯೊಂದು ಅಂಗಗಳನ್ನು ನಾವು ನೀತಿ ಕೃತ್ಯಗಳಿಗೋಸ್ಕರವಾಗಿ ಉಪಯೋಗಿಸ್ಬೇಕು. ಅದು ಯಾವುದೇ ಆಗಿರ್ಬೋದು, ಬಾಯಿ ಇರ್ಬೋದು, ಕಣ್ಣಿರ್ಬೋದು, ಇರ್ಬೋದು, ಉಸಿರಾಡುವ ಪ್ರತಿಯೊಂದು ಉಸಿರಾಡಿನಲ್ಲೂ ಸಹ ನಾವು ದೇವರನ್ನು ಮಹಿಮೆಪಡಿಸುವುದಕ್ಕಾಗಿ ನಾವು ಇರ್ಬೇಕು. ದೇವರ ನಾಮವನ್ನೇ ಮಹಿಮೆ ಪಡಿಸುವುದಕ್ಕಾಗಿ ನಾವು ನೀತಿ ಸಾಧನಗಳಾಗ್ಬೇಕೇ ವಿನಃ ನಾವು ದುಷ್ಟರ ಸಾಧನಗಳು ಆಗಿರ್ಬಾರ್ದು. ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೇವಷ್ಟೇ. ನಾವು ಪಾಪಕ್ಕೆ ಅಧೀನರಾದ್ರೆ ಯಾರಿಗೆ? ಸೈತಾನಿಗೆ ಅಧೀನರಾಗಿರ್ತೀವಿ. ನಮ್ಮನ್ನು ದೇವರು ಕೃಪೆಯಿಂದ ನಮ್ಮನ್ನು ಬಿಡಿಸಿರುವುದರಿಂದ ನಾವು ಕೃಪೆಗೆ ಪಾತ್ರರು. ನಾವು ಸೈತಾನ ಅಧೀನರು ಆಗಿರ್ಬಾರ್ದು. ಸೈತಾನನು ಎಲ್ಲಾ ವಿಧದಲ್ಲೂ ನಮ್ಮ ವೀಕ್ನೆಸ್ ಅನ್ನು ನೋಡಿ ನಮ್ಮೊಳಗೆ ಪ್ರವೇಶ ಮಾಡ್ತಾನೆ. ನಮ್ಮ ಬಲಹೀನತೆಯಲ್ಲಿ ಆತನು ಸದುಪಯೋಗ ಪಡಿಸ್ಕೊಂತಾನೆ. ಹಾಗಾಗಿ ನಮ್ಮ ಬಲಹೀನತೆ ಏನಿದೆ ಅಂತ ನಾವು ನೋಡ್ಕೊಂಡ್ರೆ ಸೈತಾನನ ಪ್ರವೇಶವನ್ನು ಸಹ ನಾವು ಕಂಟ್ರೋಲ್ ಮಾಡ್ಬೋದು. ಯೋಹಾನ್ ಬರೆದ ಪತ್ರಿಕೆ, ಸುವಾರ್ತೆ ಪತ್ರಿಕೆ 8ನೇ ಅಧ್ಯಾಯ 34ನೇ ವಾಕ್ಯವನ್ನು ಒಮ್ಮೆ ತಗೊಂಡೋಣ. ಯೋಹಾನು ಬರೆದ ಸುವಾರ್ತೆ ಪತ್ರಿಕೆ 8ನೇ ಅಧ್ಯಾಯ 34ನೇ ವಚನ. ಅದಕ್ಕೆ ಯೇಸು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ದಾಸನು ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ, ಮಗನು ಶಾಶ್ವತವಾಗಿ ಇರುವನು. ಆದದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಥ್ಯಾಂಕ್ ಯು ಬ್ರದರ್. ಇಲ್ಲಿ ನಮ್ಗೆ ಯೇಸು ಸ್ವಾಮಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದಾರೆ ಅಂದ್ರೆ, ಅದಕ್ಕೆ ಯೇಸು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ದಾಸನ ಮನೆಯಲ್ಲಿ ಶಾಶ್ವತವಾಗಿ ಇರುವುದಿಲ್ಲ, ಮಗನು ಶಾಶ್ವತವಾಗಿರುವನು. ಆದ್ದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಆಗುವುದು. ನೀವು ಸಾಕು. ಇಲ್ಲಿ ನಾವು ನೋಡ್ಕೊಬೇಕಾಗದ್ದು, ಪಾಪಕ್ಕೆ ಯಾರು ದಾಸರಾಗಿರ್ತಾರೋ ಅವರೆಲ್ಲ ಯಾರಿಗೆ? ಸೈತಾನಿನ ಮಕ್ಕಳಾಗಿರ್ತಾರೆ. ಪಾಪಕ್ಕೆ ದಾಸರಾಗಿದ್ದವರೆಲ್ಲರೂ ಸೈತಾನಿನ ಮಕ್ಕಳೇ. ಯಾಕಂದ್ರೆ ಪಾಪ ಮಾಡೋರೆಲ್ಲರೂ ಪಾಪಕ್ಕೆ ದಾಸರು. ಪಾಪ ಮಾಡೋರು ಯಾರು? ಸೈತಾನಿನ ಪ್ರೇರಣೆಯಿಂದ ಆತನ ಮಾತಿಗೆ ಒಳಪಟ್ಟು ಪಾಪ ಮಾಡ್ತಾ ಇರ್ತಾರೆ. ಅಂತವ್ರೆಲ್ಲ ಯಾರು? ಪಾಪಕ್ಕೆ ದಾಸರಾದವರು, ಸೈತಾನಿಗೆ ದಾಸರಾದವರು, ಸೈತಾನ ಆಡಳಿತದಲ್ಲಿ, ಆಳ್ವಿಕೆಯಲ್ಲಿ, ಅವನ ನಿಯಂತ್ರಣದಲ್ಲಿ ಇರುವುದು. ನಮ್ಮ ಮನಸ್ಸು ಪಾಪಕ್ಕೆ ಪ್ರೇರೇಪಣೆ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಸೈತಾನಿನ ಮಕ್ಕಳಾಗಿದ್ದೇವೆ. ನಮ್ಮಲ್ಲಿ ದೇವರಿಲ್ಲ, ನಮ್ಮ ತಂದೆ ದೇವರಾಗಿರಲ್ಲ. ನಮ್ಮ ತಂದೆ ದೇವರಾಗಿದ್ರೆ ನಾವು ದೇವರಿಗೆ ದಾಸರಾಗಿರ್ತೀವಿ. ಇಲ್ಲಿ ಸೈತಾನನು ಪಾಪಕ್ಕೆ ದಾಸನಾಗಿದ್ದಾನೆ. ದಾಸನ ಮನೆಯಲ್ಲಿ ಶಾಶ್ವತವಾಗಿರುವುದಿಲ್ಲ ಅಲ್ವಾ? ದಾಸನ ಮನೆಯೊಳಗೆ ಶಾಶ್ವತ ಇರ್ತಾನ. ಅವನ ಕೆಲಸ ಎಷ್ಟು ದಿನ, ಅವನು ಎಷ್ಟು ದಿನಕ್ಕಂತ ನಾವು ಗುಲಾಮಗಿರಿಗೆ ತಗೊಂಡಿದ್ದೀವೋ, ಕೆಲ್ಸಕ್ಕೆ ತಗೊಂಡಿದ್ದೀವೋ ಅಷ್ಟು ದಿನ ಮಾತ್ರ ಇರ್ತಾನೆ. ಆದ್ರೆ ಮಗನು ಶಾಶ್ವತವಾಗಿರ್ತಾನೆ. ಮಗನು ಯಾರು? ಪವಿತ್ರಾತ್ಮರು, ಯೇಸು ಕ್ರಿಸ್ತರು. ಅವರು ನಮ್ಮೊಳಗೆ ಶಾಶ್ವತವಾಗಿರ್ಬೇಕು, ಪಾಪ ಅಲ್ಲ, ಸೈತಾನನಲ್ಲ. ಒಂದು ವೇಳೆ ನಮ್ಮೊಳಗೆ ಸೈತಾನನನ್ನು ಸಿಳಿ ನಮ್ಮನ್ನು ಪಾಪದ ಜೀವನದಲ್ಲಿ ನಡೆಸ್ತಾ ಇದ್ದಾನೆ ಅಂತ ಗೊತ್ತಾದ್ರೆ ನಾವು ಮೊಣಕಾಲಾಕಿ ಪ್ರಾರ್ಥನೆ ಮಾಡಿ ನಾವು ಎಲ್ಲಿ ಬಿದ್ದಿದ್ದೀವೋ, ಎಲ್ಲಿ ತಪ್ಪು ಮಾಡಿದೀವೋ ಅದನ್ನ ಅರ್ಥ ಮಾಡ್ಕೊಂಡು ನಾವು ಸರಿಪಡಿಸ್ಕೊಂಡ್ರೆ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಮಗನು ವಾಸವಾಗ್ತಾನೆ. ಯೇಸು ಕ್ರಿಸ್ತರಾಗಿರ್ಬಹುದು, ಪವಿತ್ರಾತ್ಮರಾಗಿರ್ಬೋದು, ಅವರು ನಮ್ಮ ಒಳಗೆ ವಾಸವಾಗ್ಬೇಕಂದ್ರೆ ನಾವು ಪಾಪದಿಂದ ವಿಮುಕ್ತರಾಗ್ಬೇಕು. ನಾವು ಪಾಪಕ್ಕೆ ದಾಸರಾಗಿದ್ದೇವೆ ಅಂತ ಹೇಳಿದ್ರೆ ನಾವು ಸೈತಾನ್ನ ಹಿಡಿತದಲ್ಲಿ, ಸೈತಾನ್ನ ಆಡಳಿತದಲ್ಲಿ ಇದ್ದೇವೆ ಅಂತ ಅರ್ಥ. ನಮ್ಮನ್ನು ಯಾವ್ದಾದ್ರೂ ಮನಸ್ಸು ಪ್ರೇರೇಪಿಸ್ತಾ ಇದೆಯಾ ಕೆಟ್ಟ ಕೆಲಸಗಳಿಗೆ, ದುಷ್ಟ ಕಾರ್ಯಗಳಿಗೆ ಪ್ರೇರೇಪಣೆ ಮಾಡಿ ನಮ್ಮನ್ನು ನುಗ್ಗಿಸ್ತಾ ಇದೆಯಾ? ನಮ್ಮನ್ನು ನಿಲ್ಲಕ್ಕೆ ಬಿಡ್ತಾ ಇಲ್ವಾ? ಬೈಬಲ್ ಓದೋಕೆ ಬಿಡ್ತಾ ಇಲ್ವಾ? ವಾಕ್ಯ ಪಠಣ ಧ್ಯಾನ ಮಾಡ್ಲಿಕ್ಕೆ ಬಿಡ್ತಾ ಇಲ್ವಾ? ಸಭೆಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ವಾ? ಒಳ್ಳೆ ಕಾರ್ಯಗಳನ್ನು ಮಾಡ್ಲಿಕ್ಕೆ ಮನ್ಸು ಕೊಡ್ತಾ ಇಲ್ವಾ? ಕಾಣಿಕೆಗಳನ್ನು ಕೊಡ್ಲಿಕ್ಕೆ ಮನ್ಸು ಕೊಡ್ತಾ ಇಲ್ವಾ? ಯಾವುದು ರೀತಿಯಿಂದ ನಮ್ಮನ್ನು ಪ್ರೇರೇಪಿಸ್ತಾ ಇದ್ದಾನೆ ಅಂತ ನಾವು ನೋಡ್ಕೊಬೇಕು. ಅಥವಾ ಸಿನಿಮಾ, ಸೀರಿಯಲ್, ರೀಲು ಇದನ್ನ ನೋಡ್ಕೊಂಡು ಟೈಮ್ ಪಾಸ್ ಮಾಡುವಂತ ಹೇಳ್ತಾ ಇದ್ದಾನ. ಇದನ್ನ ನೋಡ್ಕೊಬೇಕು. ನಾವು ಯಾವ್ದಕ್ಕೆ ದಾಸರಾಗಿದ್ದೇವೆ? ಜೀವಕ್ಕೆ ದಾಸರಾಗಿದ್ದೀವ, ಮಗನಿಗೆ ದಾಸರಾಗಿದ್ದೀವ, ಅಥವಾ ಸೈತಾನಿಗೆ ದಾಸರಾಗಿದ್ದೀವ? ಒಂದು ವೇಳೆ ನಾವು ಪಾಪಕ್ಕೆ ದಾಸರಾಗಿದ್ರೆ ನಾವು ಮಗನ ಸಂಬಂಧಪಟ್ಟವರು ಅಲ್ಲ, ನಮ್ಮೊಳಗೆ ಮಗನು ಇರಲ್ಲ. ದೇವರ ವಾಕ್ಯ ನಮ್ಮೊಳಗಿತ್ತು ಅಂದ್ರೆ ಸೈತಾನನು ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೈತಾನನು ನಮ್ಮೊಳಗೆ ಪ್ರವೇಶ ಮಾಡದ ಹಾಗೆ ನಾವು ನೋಡ್ಕೊಂಡ್ರೆ ನಮ್ಮ ಹೃದಯದಲ್ಲಿ ವಾಕ್ಯಗಳಿಗೆ ಪ್ರಾಧಾನ್ಯತೆ. ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಪ್ರಿಯರೇ, ಸರಿ. ಯಾಕೋ ಇವತ್ತು ಸೈತಾನನು ನಮ್ಮ ವಾಕ್ಯಗಳು ಮುಂದೆ ಹೋಗ್ಲಿಕ್ಕೆ
ಅಡೆತಡೆ ಆಗುವಂತೆ ನಮ್ಮನ್ನು ಪ್ರೇರೇಪಿಸ್ತಾ ಇದೆಯೋ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ದೇವರ ವಾಕ್ಯವನ್ನು ಹೇಳುವಾಗ ಕೆಲವೊಂದು ಅಡಚಣೆಗಳು ಆಗ್ತಾ ಇರುತ್ತೆ, ಆದ್ರೆ ಅದನ್ನು ನಾವು ಸೈಡ್ ಹಾಕೊಂಡು ನಮ್ಮ ಕಾರ್ಯವನ್ನು ನಾವು ಮುಂದುವರ್ಸೋಣ. ಯಾಕಂತ ಹೇಳಿದ್ರೆ ನಮಗೆ ಸಮಯ ಸ್ವಲ್ಪನೇ ಇರೋದು. ಆ ಕೊಟ್ಟ ಸಮಯವನ್ನು ದೇವರ ವಾಕ್ಯಗಳಿಗಾಗಿ ನಾವು ಉಪಯೋಗಿಸಿದಾಗ ನಮ್ಮನ್ನು ನಾವು ಭದ್ರಪಡಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ಈಗ ಇನ್ನೊಂದು ವಾಕ್ಯವನ್ನು ನಾವು ನೋಡ್ಕೊಳ್ಳೋಣ. ನಾವು ಪ್ರಕಟಣೆ ಗ್ರಂಥ 12:12 ಒಮ್ಮೆ ಓದಿ ನೋಡ್ಕೊಳ್ಳೋಣ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 12ನೇ ವಾಕ್ಯವನ್ನು ಒಮ್ಮೆ ನೋಡ್ಕೊಳ್ಳೋಣ. ಸೈತನನ್ನು ಯಾವ ರೀತಿ ಈಗ ಕೆಲಸ ಮಾಡ್ತಾ ಇದ್ದಾನೆ, ಅವನು ಹೇಗೆ ಉಪಯೋಗಿಸ್ಕೊತಿದ್ದಾನೆ ಅನ್ನೋದು ಈ ವಾಕ್ಯದ ಮೂಲಕ ತಿಳಿಯುತ್ತೆ. ಪ್ರಕಟಣೆ ಗ್ರಂಥ 12:12. ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಭೂಮಿಯೇ, ಸಮುದ್ರವೇ, ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಹಿಡಿದು ಬಂದಿದ್ದಾನೆ ಎಂಬುದಾಗಿ ಹೇಳಿತು. ಥ್ಯಾಂಕ್ ಯು ಬ್ರದರ್. ಇಲ್ಲಿ ಸೈತಾನನಿಗೆ ಸೀಮಿತವಾದ ಕಾಲಾವಕಾಶ ಇದೆ, ಒಂದು ಲಿಮಿಟೆಡ್ ಟೈಮ್. ಆ ಟೈಮ್ ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋದ್ರಿಂದ ಅಷ್ಟು ಎಕ್ಸ್ಪ್ಲನೇಷನ್ ಬೇಡ ಅನ್ಸುತ್ತೆ. ಯಾಕಂದ್ರೆ ಆದಾಮ ಅವರು ಭೂಮಿ ಮೇಲೆ ಬಂದು ಈ ಪ್ರಕೃತಿ ಉಂಟಾದ್ರ ಮೇಲೆ, ಎಲ್ಲ ಭೂಮಿ ಆಕಾಶಗಳೆಲ್ಲ ಉಂಟಾದ್ರ ಮೇಲೆ ಆದಮ್ ಅವರನ್ನು ದೇವರು ನಿರ್ಮಾಣ ಮಾಡಿದ್ರ ಮೇಲೆ, ಅವರೊಂದಿಗೆ ಅನನ್ಯತೆಯಿಂದ ಅವರ ಜೊತೆಗೆ ಸಂಬಂಧ ಗಟ್ಟಿಯಾದ ಮೇಲೆ ಸ್ವಲ್ಪ ಕಾಲ ಸೈತಾನನ ಬಿಡುಗಡೆ ಆಗಿದ್ದಾನೆ ಅಲ್ವಾ. ಆತನು ಬಿಡುಗಡೆ ಆಗಿದ್ದು ಸ್ವಲ್ಪ ಕಾಲ, ಆದಾಮ್ ಅವರ ಕಾಲದಿಂದ ಹಿಡಿದು ಯೇಸು ಕ್ರಿಸ್ತರ 2ನೇ ಬರೋಣದವರೆಗೆ ದೇವರ ಲೆಕ್ಕದಲ್ಲಿ ಸ್ವಲ್ಪ ಕಾಲ. ಅದೇ ಆತನ ಬಂಧನ ಹೇಗಿತ್ತಂದ್ರೆ 1000 ವರ್ಷ. 1000 ವರ್ಷ ಅಂತ ಹೇಳಿದ್ರೆ ಭೂಮಿ ಆಕಾಶ ಉಂಟಾಗುವುದಕ್ಕೂ ಮುಂಚೆಯಿಂದನೇ ಪರಲೋಕದಲ್ಲಿ ವಿದ್ಯೆ ಮಾಡಿ ಆತನನ್ನು ಬಂಧನದಲ್ಲಿಟ್ಟಿರೋದು. ಹಾಗಾಗಿ ಅದು ದೀರ್ಘಕಾಲ. ಆ ದೀರ್ಘಕಾಲದಲ್ಲಿ ಆತನಿಗೆ ಸ್ವಲ್ಪ ಕಾಲ ಈಗ ಬಿಡುಗಡೆ ಆಗಿದೆ. ದೀರ್ಘಕಾಲ ಬಂಧನ ಆದ್ರ ಮೇಲೆ ಸ್ವಲ್ಪ ಕಾಲ ಬಿಡುಗಡೆ ಆಗಿದೆ. ಆ ಬಿಡುಗಡೆ ಆದಿದ್ದು ದೇವರ ನಿಯಂತ್ರಣದಲ್ಲೇ ಇದೆ. ಆತನಿಗೆ ಸಂಪೂರ್ಣವಾದ ಅಧಿಕಾರ ಏನು ಇಲ್ಲ. ಆದ್ರೂ ಆತ ಏನ್ ಮಾಡ್ತಾ ಇದ್ದಾನಂದ್ರೆ, ಯಾರನ್ನು ನುಂಗಲಿ ಅಂತ ಹೇಳಿ ಓಡ್ ಬರ್ತಾ ಇದ್ದಾನೆ. ಆತನು ನುಂಗೋದು ಯಾವಾಗ ನಾವು ನುಂಗ್ತೀವಿ? ತುಂಬಾ ಗಡಿಬಿಡಿ ಇದ್ದಾಗ. ಈಗ ಬಸ್ಸಿಗೆ ಟೈಮ್ ಆಯ್ತು, ಆ ಟೈಮಿಗೆ ರೀಚ್ ಆಗ್ಬೇಕು, ತಿನ್ನಷ್ಟು ಟೈಮ್ ಇಲ್ಲ, ಆದ್ರೆ ಹೊಟ್ಟೆ ಹಸಿವಾಗುತ್ತೆ. ಏನ್ ಮಾಡ್ತೀವಿ? 2 ತುತ್ತು ನುಂಗ್ಕೊಂಡು, ಗಡಿಬಿಡಿ ಮಾಡಿ ನುಂಗ್ಕೊಂಡು ಓಡ್ ಹೋಗ್ತೀವಿ, ಅಗಿಯಲ್ಲ. ಹಾಗೇನೆ ಸೈತಾನನು ಸಹ ಗಡಿಬಿಡಿಯಲ್ಲಿದ್ದಾನೆ. ಅವರು ನುಂಗೋಣ, ಇವ್ರು ನುಂಗೋಣ, ಅವ್ರ ಮನ್ಸು ಪ್ರೇರೇಪಿಸೋಣ, ಇಲ್ಲೇ ಈ ಕಾರ್ಯಕ್ರಮ ಹಾಳು ಮಾಡೋಣ, ಆ ಕಾರ್ಯಕ್ರಮ ಹಾಳು ಮಾಡೋಣ. ಇವತ್ತು ನಡೀತಾ ಇದೆಯಲ್ಲ ಎಲ್ಲ ಕಡೆ ಕ್ರೈಸ್ತರ ಮೇಲೆ ದಾಳಿಗಳು. ಹೇಗೆ ಅದು? ಸೈತಾನನ ಪ್ರೇರಣೆಗಳು. ಎಲ್ಲಿ ಹಾಳು ಮಾಡೋಣ, ದೇವರ ಬಳಿಗೆ ಮಕ್ಕಳು ಹೋಗದ ಹಾಗೆ ಹೇಗೆ ತಡೆಗಟ್ಟನ? ಇದೇ ಆತನ ಆಲೋಚನೆ. ಆತನಿಗೆ ಅದನ್ನ ಬಿಟ್ರೆ ಬೇರೆ ಏನು ಆಲೋಚನೆ ಇಲ್ಲ. ಅವನ ಉದ್ದೇಶ ಏನು ಅಂತ ಗೊತ್ತಲ್ಲ, ದೇವರಿಂದ ನಮ್ಮನ್ನು ದೂರ ಮಾಡ್ಬೇಕನ್ನೋದೊಂದೇ ಆತನ ಉದ್ದೇಶ ಆಗಿರೋದ್ರಿಂದ ಆತನು ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಆತನು ಫಾಸ್ಟ್ ಆಗಿ ಕೆಲಸ ಮಾಡೋದ್ರಿಂದ ಯಾರನ್ನ ಬೇಕಾದ್ರೂ ಯಾವಾಗ ಬೇಕಾದ್ರೂ ಕ್ಷಣ ಮಾತ್ರದಲ್ಲಿ ಆತನು ನಮ್ಮನ್ನು ಬೀಳಿಸಬಹುದು. ಹಾಗಾಗಿ ನಾವು ವಾಕ್ಯದಲ್ಲಿ ಹೇಳುತ್ತೆ, ನಾವು ನಿಂತಿದ್ದೀವಿ ಎಂದು ಅನ್ಕೊಂಡ್ರು ನಾವು ನಿಂತಿದ್ದೀವೋ ಇಲ್ಲ ಅಂತ ಎಚ್ಚರವನ್ನು ವಹಿಸ್ಬೇಕಾಗುತ್ತಂತೆ. ಯಾಕಂದ್ರೆ ಯಾವಾಗ ಬೇಕಾದ್ರೂ ಆತನ ನಮ್ಮನ್ನ ತಳ್ಳಿ ಬಿಡಬಹುದು, ಯಾವಾಗ ಬೇಕಾದ್ರೂ ನಮ್ಮನ್ನ ಪಾಪದ ಲೋಕಕ್ಕೆ ಪುನಃ ಎಳ್ಕೊಬಹುದು. ನಮ್ಮನ್ನು ದೇವರು ಬಿಡುಗಡೆ ಮಾಡಿದ್ದಾನೆ, ಆದರೆ ಸೈತಾನನು ಮತ್ತೆ ಅವನ ಬಂಧನದಲ್ಲಿ ತೆಗೆದುಕೊಳ್ಳಿಕ್ಕೆ ಹಾಲು ತೋರಿತಾ ಇರ್ತಾನೆ. ಯಾಕಂದ್ರೆ ಆತನ ಉದ್ದೇಶ ಒಂದೇ, ನಾವು ದೇವರಿಗೆ ದೂರ ಆಗ್ಬೇಕು. ಅವನ ಉದ್ದೇಶ ತಿಳ್ಕೊಂಡ ನಾವು ಹೆಂಗಾಗಿರ್ಬೇಕಂದ್ರೆ ಜಾಣರಾಗಿರ್ಬೇಕು, ತುಂಬಾನೇ ಜಾಣವಾಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಆತನ ಕುತಂತ್ರಕ್ಕೆ ನಾವು ಒಳಗಾಗುವ ಸಾಧ್ಯತೆ ತುಂಬಾ ಇರುತ್ತೆ. ಯಾಕಂದ್ರೆ ಆತ ಒಂದೊಂದು ರೀತಿಯ ಆಸೆಗಳನ್ನು ನಮಗೆ ತಂದೊಡ್ಡಲ್ಲ. ಆತನು ನಮ್ಮನ್ನು ಪ್ರೇರೇಪಿಸುವುದು ಲೋಕದ ಆಸೆಯನ್ನು ಹುಟ್ಟಿಸ್ತಾನೆ, ಮನಸ್ಸಿನಲ್ಲಿ ಕೆಡಿಸಿ ದೇವರಿಗೆ ದೂರ ಮಾಡ್ತಾನೆ, ಹೆಣ್ಣಿನ ಆಸೆಯನ್ನು ಹುಟ್ಟಿಸ್ತಾನೆ, ಆಕರ್ಷಣೆಯನ್ನು ಮಾಡ್ತಾನೆ. ಅವನು ಒಂದೊಂದು ರೀತಿಯಿಂದ ನಮ್ಮನ್ನು ಆಕರ್ಷಣೆ ಮಾಡಲ್ಲ, ಎಲ್ಲಾ ರೀತಿಯಿಂದನೂ ಆಕರ್ಷಣೆ ಮಾಡ್ತಾನೆ. ದುಷ್ಟನನ್ನು ಅಂತೂ ಎಷ್ಟು ಒಂದು ಅವರ ಆಕರ್ಷಣೆ ಮಾಡ್ತಾರೆ ಅಂದ್ರೆ, ಯವನಸ್ಥರನ್ನು ದುಷ್ಟರತನದಿಂದ ಹೇಗೆ ದಾರಿ ತಪ್ಪಿಸ್ತಾ ಇದ್ದಾರೆ. ಇವತ್ತು ನಾವು ಯವನಸ್ಥರ ಎಷ್ಟೋ ಜನ ಹಾಳಾಗೋದನ್ನು ನಾವು ನೋಡ್ತೀವಿ. ಕಾರಣ ಯಾರು? ದುಷ್ಟನ ಪ್ರೇರಣೆ. ಆ ದುಷ್ಟನ ಪ್ರೇರಣೆಯಿಂದ ಅನೇಕ ಅವರ ಸಮಯವನ್ನು, ಅವರ ಜೀವನವನ್ನು, ಅವರ ಎಲ್ಲವನ್ನು, ಅವರ ಎನರ್ಜಿಯನ್ನು ಎಲ್ಲವನ್ನು ವ್ಯರ್ಥವಾದ ಕಾರ್ಯಗಳಿಗೆ ಫೌಲ್ ಮಾಡ್ತಾ ಇದ್ದಾನೆ. ಯಾಕೆ? ಆ ರೀತಿಯಾಗಿ ದುಷ್ಟನು ಅವರನ್ನು ಉಪಯೋಗಿಸ್ತಾ ಇದ್ದಾನೆ. ಯಾಕಂದ್ರೆ ಆತನಿಗೆ ಗೊತ್ತು, ಇವ್ರನ್ನ ಏನಾದ್ರು ಬಿಟ್ರೆ ದೇವರಿಗೆ ಉಪಯುಕ್ತವಾದ ಆಯುಧಗಳಾಗ್ತಾರೆ. ನಾನು ನನ್ನ ಕಡೆ ಕರ್ಕೊಂಡ್ರೆ ಇವ್ರನ್ನ ಬಳಸಿ ನಾನು ನನ್ನ ಕೆಲಸವನ್ನು ಸಾಧಿಸ್ಕೊಳ್ಬಹುದು. ಹಾಗಾಗಿ ಯವನಸ್ಥರನ್ನು ಜಾಸ್ತಿಯಾಗಿ ಆತನು ಪೀಡಿಸ್ತಾನೆ. ಆದ್ರಿಂದ ನಾವು ಎಚ್ಚರಿಕೆಯಿಂದ ಇರ್ಬೇಕು. ಎಚ್ಚರಿಕೆಯಿಂದ ಇದ್ದು ನಾವು
ಸ್ಥಿರವಾಗಿ ನಿಲ್ಬೇಕು. ನಾವು ದೇವರಲ್ಲಿ ಸ್ಥಿರವಾಗಿ ನಿಲ್ಬೇಕು. ದೇವರಲ್ಲಿ ಸ್ಥಿರವಾಗಿ ನಿಲ್ಬೇಕಂದ್ರೆ ನಾವು ದೇವರ ವಾಕ್ಯದಲ್ಲಿ ಸ್ಥಿರವಾಗಿ ನಿಲ್ಬೇಕು. ಸರಿ, ಸೈತಾನನ ಬಗ್ಗೆ ನಮಗೆ ಗೊತ್ತಿದೆ. ಆತನು ಮಾಡುವ ಕುತಂತ್ರ ಎಷ್ಟು ಅಂತ ಗೊತ್ತು. ಆತನು ಯಾವ ರೀತಿ ನಮಗೆ ಶರೀರದ ಆಸೆಯನ್ನು, ಕಣ್ಣಿನ ಆಸೆಯನ್ನು, ಬದುಕು ಬಾಳಿನ ಡಂಬವನ್ನು ತಂದು ಇಟ್ಬಿಟ್ಟು ನಮಗೆ ಎಲ್ಲವನ್ನು ಅದರಲ್ಲಿ ಸಿಗುತ್ತೆ, ನಿನ್ಗೆ ಪ್ರಪಂಚದಲ್ಲಿ ಏನ್ ಬೇಕು ಎಲ್ಲ ನಾನು ಕೊಡ್ತೀನಿ ಬಾ ಅಂತ ಯೇಸು ಕ್ರಿಸ್ತನ್ನೇ ಕರೆದಂತ ಆ ಸೈತಾನನು ನಮ್ಮನ್ನು ಬಿಡಲ್ಲ. ಗೊತ್ತು ತಾನೆ, ಸೈತಾನನು ಎಷ್ಟು ಇಂಟೆಲಿಜೆಂಟ್ ಅಂದ್ರೆ ಯೇಸು ಕ್ರಿಸ್ತನನ್ನು ಸಹ ಬಿಟ್ಟಿಲ್ಲ. ಇನ್ನು ನಮ್ಮದಲ್ಲಿ ಬಿಡ್ತಾನ? ನಾವು ಸಾಧಾರಣ ಮಾಂಸದ ಆಲೋಚನೆಯಲ್ಲಿರುವಂತ ನಮ್ಮನ್ನ ಬಿಡ್ತಾನ ಅವನು? ಇಲ್ಲ. ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರ್ಬೇಕು. ಯೇಸು ಸ್ವಾಮಿ ವಾಕ್ಯದ ಮೂಲಕವಾಗಿ ಆತನನ್ನು ಜಯಿಸಿದ್ದಾರೆ. ನಾವು ಸಹ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವ ನಾವು ಸಹ ವಾಕ್ಯದ ಮೂಲಕವಾಗಿಯೇ ಸೈತಾನನ್ನು ಜಯಿಸೋಗ್ಲು ರೆಡಿಯಾಗಿರ್ಬೇಕು. ಆತನು ತೋರಿಸುವ ಆಮಿಷಗಳಿಗೆ ನಾವು ಬಲಿ ಆಗಬಾರ್ದು. ಅದು ನಮಗೆ ನೆನಪಿನಲ್ಲಿದ್ದರೆ ಖಂಡಿತವಾಗಿ ನಾವು ದೇವರ ವಾಕ್ಯದ ಸಹಾಯದಿಂದ ಎಲ್ಲವನ್ನು ನಾವು ಜಯಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಮೂರನೇ ಭಾಗಕ್ಕೆ ಹೋಗೋಣ. ಸೈತಾನಿಂದ ಅವಾಗ ಮಧ್ಯೆ ಬರುತ್ತೆ, ಆದ್ರೆ ನಾವು ಈಗ ಮೂರನೇ ಭಾಗಕ್ಕೆ ಹೋಗಾಗ ದೇವರ ಆಳ್ವಿಕೆ, ಶಾಶ್ವತವಾದ ಒಂದು ಆಳ್ವಿಕೆ, ನಿತ್ಯ ಆಳ್ವಿಕೆ, ಯೇಸು ಕ್ರಿಸ್ತರ ಆಳ್ವಿಕೆ, ಇದರ ಬಗ್ಗೆದಲ್ಲಿ ನಾವು ಸ್ವಲ್ಪ ನೋಡೋಣ. ಇಲ್ಲಿ ನೀತಿಯ ಆಳ್ವಿಕೆ ಅಂತಾನೂ ನಾವು ತಿಳ್ಕೊಬಹುದು. ಈ ಸುಂದರವಾದ ಅದ್ಭುತವಾದ ಆಳ್ವಿಕೆ ಎಂದರೆ ದೇವರ ಆಳ್ವಿಕೆ. ನಾವು ದೇವರ ಸಾರ್ವಭೌಮತ್ವದಲ್ಲಿ ಪ್ರತಿ ಒಂದು ಆಳ್ವಿಕೆ ನಡೆಸ್ತಾ ಇದ್ದಾರೆ. ನಮಗೆ ಗೊತ್ತು, ಪ್ರಕೃತಿಯಲ್ಲಿ ನಡೆಯುವಂತ ಎಲ್ಲಾ ಕಾರ್ಯಗಳು ನೋಡಿದಾಗ ಅದ್ಭುತ. ಪ್ರಕೃತಿ ಎಷ್ಟು ಚೆನ್ನಾಗಿ ಅದರ ಕಾರ್ಯಗಳನ್ನು ಅದು ಮಾಡ್ತಾ ಇದೆ ಅಂದ್ರೆ ಅದ್ರ ಹಿಂದ್ಗಡೆ ಆಳ್ವಿಕೆ ನಡೆಸ್ತಾ ಇರೋರು ದೇವರು. ದೇವರ ಆಜ್ಞೆಯ ಮೇರೆಗೆ ಎಲ್ಲವೂ ಸಹ ಹಿತವಾಗಿ ಅದ್ಭುತವಾಗಿ ನಡೀತಾ ಇದೆ. ಅದು ನಮಗೆ ಚೆನ್ನಾಗಿ ಗೊತ್ತು. ನಾವು ಕೀರ್ತನೆ 103ನೇ ಅಧ್ಯಾಯ 19ನೇ ವಾಕ್ಯವನ್ನು ಒಮ್ಮೆ ಓದೋಣ. ಕೀರ್ತನೆ 103 19ನೇ ವಾಕ್ಯ. ಯೆಹೋವನು ಮೇಲಣ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ, ಆತನು ಸಮಸ್ತವನ್ನೂ ಆಳುತ್ತಾನೆ. ಸಾಕು. ಯೆಹೋವನು ಮೇಲಣ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ, ಆತನು ಸಮಸ್ತವನ್ನು ಆಳುತ್ತಾನೆ. ಪ್ರತಿ ಒಂದನ್ನು ಮೇಲಣ ಲೋಕದಲ್ಲಿ ಅಂತ ಹೇಳಿದ್ರೆ ಪರಲೋಕದಲ್ಲಿ ದೇವರು ಸಿಂಹಾಸನವನ್ನು ಸ್ಥಾಪನೆ ಮಾಡಿಕೊಂಡು ಪ್ರತಿ ಒಂದು ಅಧಿಕಾರವನ್ನು ಪಾತಾಳ ಲೋಕ, ಮತ್ಸ್ಯ ಲೋಕ ಮತ್ತು ಪರಲೋಕ ಮೂರರ ಸಂಪೂರ್ಣ ಅಧಿಕಾರವನ್ನು ಯಾರು ವಹಿಸ್ಕೊಂಡಿದ್ದಾರೆ ಅಂದ್ರೆ ದೇವರು. ಆತನ ಆಡಳಿತವು ಎಷ್ಟು ಸುಮಧುರವಾಗಿದೆ, ಆತನ ಸಾರ್ವಭೌಮತ್ವ ಎಷ್ಟು ದೊಡ್ಡದಂದ್ರೆ ಪ್ರತಿ ಒಂದು ಸಹ ಅದರ ಮಾತಿನ ಪ್ರಕಾರವೇ ನಡೆಯಬೇಕು. ಆ ಮಾತಿನ ಪ್ರಕಾರ ಬಿಟ್ರೆ ಅದು ನಡೀಲಿಕ್ಕೆ ಏನೂ ಇಲ್ಲ. ಯಾಕಂದ್ರೆ ಪ್ರತಿ ಒಂದು ಸಹ ದೇವರ ಆಡಳಿತದಲ್ಲಿದೆ, ಆತನ ಮುಷ್ಟಿಯಲ್ಲಿದೆ, ಆತನ ಕೈಯಲ್ಲಿದೆ. ಆದರೆ ಇಲ್ಲಿ ನಾವು ನಮ್ಮ ಮನಸ್ಸನ್ನು ದೇವರಿಂದ ದೂರ ಮಾಡುವಂತ ಪ್ರಚೋದನೆಗಳು ಸೈತಾನ್ನಿಂದ ಬರುತ್ತೆ ವಿನಃ ದೇವರಿಂದ ಅಲ್ಲ. ಹಾಗಾಗಿ ದೇವರ ಆಡಳಿತ ಅಂತ ಹೇಳಿದ್ರೆ ಇಡೀ ಸೃಷ್ಟಿಯ ಮೇಲೂ ದೇವರ ಆಳ್ವಿಕೆ ನಡೀತಾ ಇದೆ. ಅದು ನಮಗೆ ಸ್ಪಷ್ಟವಾಗಿ ಗೊತ್ತು. ದೇವರ ಆಳ್ವಿಕೆ ಎಷ್ಟು ಸುಂದರವಾಗಿದ್ದು ಅಂತ ನಮಗೆ ಗೊತ್ತು. ಲೂಕನು ಬರೆದ ಅಂದ್ರೆ ದೇವರ ಕೈಯಲ್ಲಿ ನಮ್ಮನ್ನು ಒಪ್ಪಿಸಿಕೊಟ್ಟಾಗ ಆತನ ಚಿತ್ತಕ್ಕನುಗುಣವಾಗಿ ನಮ್ಮನ್ನು ನಡೆಸ್ತಾರೆ. ದೇವರ ಆಡಳಿತದಲ್ಲಿ ದೇವರ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಟ್ರೆ ಆತನ ಚಿತ್ತಕ್ಕನುಗುಣವಾಗಿ ನಮ್ಮನ್ನು ಬದಲಾಯಿಸಿ ನಡೆಸ್ತಾರೆ. ಹಾಗಾಗಿ ನಾವು ದೇವರಿಗೆ ವಿಧೇಯರಾಗಿ ನಡ್ಕೊಳ್ಬೇಕು. ದೇವರ ಆಡಳಿತದಲ್ಲಿ ನಾವು ವಿಧೇಯತೆಯಿಂದ ನಾವು ನಡ್ಕೊಂಡ್ರೆ ಸಾಕು, ಮತ್ತೆಲ್ಲ ಏನ್ ಮಾಡ್ಬೇಕು ಅದನ್ನ ದೇವರು ಮಾಡ್ತಾರೆ. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 21ನೇ ವಾಕ್ಯವನ್ನು ತೆಗೆದು ನೋಡೋಣ. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 21ನೇ ವಾಕ್ಯ. 21. ಈಗೋ ಅಲ್ಲಿ ಅದೇ ಎಂದು ಹೇಳುವುದಕ್ಕಾಗದು, ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದೇ ಅಂತ ತಿಳ್ಕೊಳ್ಳಿರಿ ಎಂದು ಉತ್ತರ ಕೊಟ್ಟನು. ಥ್ಯಾಂಕ್ ಯು. ಇಲ್ಲಿ ದೇವರ ರಾಜ್ಯ ಹೇಗ್ ಬರುತ್ತೆ ಅಂತ ಪುರುಷರು ಕೇಳಿದಾಗ, ಎಲ್ಲಿ ಬರುತ್ತೆ, ಯಾವಾಗ ಬರುತ್ತೆ ಅಂತ ಕೇಳಿದಾಗ ಯೇಸು ಸ್ವಾಮಿ ಕೊಟ್ಟಂತ ಉತ್ತರ ಅದು ಅಲ್ಲಿ ಬಂತು ಇಲ್ಲಿ ಬಂತು ಅಂತ ದೇವರ ರಾಜ್ಯವನ್ನು ತೋರಿಸ್ಲಿಕ್ಕಾಗಲ್ಲ. ದೇವರ ರಾಜ್ಯ ನಿನ್ನಲ್ಲಿಯೇ ಇದೆ. 1ನೇ ಶತಮಾನದಲ್ಲೇ ದೇವರ ರಾಜ್ಯ ಬಂದಿದೆ. ದೇವರ ರಾಜ್ಯ ನಾವೇ. ದೇವರ ರಾಜ್ಯದಲ್ಲಿ ನಾವು ಇದ್ದೇವೆ. ದೇವರ ರಾಜ್ಯದಲ್ಲಿ ಇರುವಂತ ನಾವುಗಳು ದೇವರಿಗೋಸ್ಕರವಾಗಿ
ನಾವು ಉಪಯುಕ್ತ ಪಾತ್ರೆಗಳಾಗ್ಬೇಕು. ದೇವರ ಆಳ್ವಿಕೆ ಅಂದ್ರೆ ಹೇಳಿದ್ರೆ ಒಂದು ಹೊರಗೆ ಕಾಣುವಂತ ಸಿಂಹಾಸನ ಅಲ್ಲ, ಹೊರಗೆ ಕಾಣುವಂತ ಆಡಳಿತ ಅಲ್ಲ, ರಾಜಕೀಯ ಆಡಳಿತದ ಹಾಗೆ ಅಲ್ಲ. ದೇವರ ಆಳ್ವಿಕೆ ಅನ್ನೋದು ಒಂದು ಆತ್ಮಿಕವಾದ ಆಳ್ವಿಕೆ, ಅದೊಂದು ನಿತ್ಯವಾದ ಆಳ್ವಿಕೆ, ಒಂದು ಸಂತೋಷ, ಸಮಾಧಾನ, ನೀತಿಯನ್ನು ತರುವಂತ ಆಳ್ವಿಕೆ. ದೇವರಲ್ಲಿ ನೀತಿ ಇದೆ, ದೇವರಲ್ಲಿ ಪ್ರೀತಿ ಇದೆ, ದೇವರಲ್ಲಿ ತಾಳ್ಮೆ ಇದೆ, ದೇವರಲ್ಲಿ ಶ್ರಮಿಸುವ ಗುಣ ಇದೆ. ಅದು ನಿತ್ಯ ಜೀವವನ್ನು ಕೊಡುವಂತ ಒಂದು ಆಳ್ವಿಕೆನೆ ದೇವರ ಆಳ್ವಿಕೆ. ಆ ದೇವರ ಆಳ್ವಿಕೆಯಲ್ಲಿರುವಂತ ನಾವುಗಳು ಯಾವಾಗಲೂ ಸಹ ದೇವರನ್ನು ಎಡೆಬಿಡದೆ ದೇವರನ್ನು ಸ್ತುತಿಸುತ್ತಾ ಕೊಂಡಾಡುತ್ತಾ ಆತನ ಸನ್ನಿಧಾನದಲ್ಲಿ ಆನಂದವಾಗಿ ನಾವು ಕಳೆಯವರಾಗಿರ್ಬೇಕು. ರೋಮಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 17ನೇ ವಚನವನ್ನು ಒಮ್ಮೆ ನೋಡೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 17ನೇ ವಚನ. ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದಾಗುವ ಆನಂದವೂ ಆಗಿದೆ. ಓಕೆ, ಥ್ಯಾಂಕ್ ಯು. ಇಲ್ಲಿ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ದೇವರ ರಾಜ್ಯ ಅಂದ್ರೆ ತಿನ್ನುವುದು ಕುಡಿಯುವುದು, ನಮಗೆ ಲೋಕದ ಆಸೆಗಳನ್ನು, ಕಣ್ಣಿನ ಆಸೆಗಳನ್ನೆಲ್ಲ ಈಡೇರಿಸ್ಕೊಳ್ಳೋದು ಅದು ದೇವರ ರಾಜ್ಯ ಅಲ್ಲ. ದೇವರ ರಾಜ್ಯ ಅನ್ನೋದು ಎಷ್ಟು ಒಂದು ಇದಿದೆ ಅಂದ್ರೆ ನೀತಿಯು, ಸಮಾಧಾನವು, ಪವಿತ್ರಾತ್ಮನಿಂದ ಉಂಟಾಗುವ ಆನಂದವೂ ಆಗಿದೆ. ದೇವರ ರಾಜ್ಯ ಅಂದ್ರೆ ಏನು, ದೇವರ ಆಳ್ವಿಕೆ ಅಂದ್ರೆ ಏನು, ಎಷ್ಟು ಸುಂದರವಾದ ಮಾತುಗಳು. ನೀತಿಯು, ಸಮಾಧಾನವು ಮತ್ತು ಪವಿತ್ರಾತ್ಮನಿಂದ ಆಗುವ ಆನಂದವು. ನಾವು ಬಡವರೇ ಆಗಿರ್ಬೋದು, ನಾವು ಲೋಕದ ದೃಷ್ಟಿಯಲ್ಲಿ ಬಡವರಾಗಿರ್ಬೋದು, ಆದ್ರೆ ವಾಕ್ಯ ನಮ್ಮಲ್ಲಿತ್ತು ಅಂದ್ರೆ ಆ ಆನಂದವೇ ಬೇರೆ ಅಲ್ವಾ. ನಾವೆಲ್ಲರೂ ಸಹ ದೇವರ ಮಕ್ಕಳು. ಯಾಕೆ 5 ಗಂಟೆಗೆ ನಿದ್ದೆಯನ್ನು ಹಾಳು ಮಾಡ್ಕೊಂಡು ಬಂದು ಇಲ್ಲಿ ಕೂರ್ಬೇಕು ಹೇಳಿ? ಬೇರೆ ಕೆಲಸ ಇಲ್ವಾ? ಅಡುಗೆ ಮಾಡೋ ಕೆಲಸ ಇರುತ್ತೆ, ಕೆಲ್ಸಕ್ಕೆ ಹೋಗೋರಿಗೆ ಪ್ಯಾಕ್ ಮಾಡೋ ಕೆಲಸ ಇರುತ್ತೆ, ಎಲ್ಲ ಇರುತ್ತೆ. ಆದ್ರೂ ಸಹ ನಾವು ಯಾಕೆ ನಿದ್ದೆಯನ್ನು ಬದಿಗೊತ್ತಿ ಕೆಲಸ ಕಾರ್ಯಗಳನ್ನು ಬದಿಗಿತ್ತು ನಾವು ದೇವರಿಗೆ ಸಮಯ ಕೊಡ್ತೀವಂದ್ರೆ ಆ ವಾಕ್ಯದಲ್ಲಿ ಸಿಗುವಂತ ಆನಂದ ಇದೆಯಲ್ಲ, ಅದು ಯಾರು ಕೊಡುವುದಕ್ಕೆ ಸಾಧ್ಯ ಇಲ್ಲ. ನಾನು ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಆ ದೇವರ ಸನ್ನಿಧಾನದಲ್ಲಿ ಕಳೆಯುವಂತ, ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಸಿಗುವಂತ ಸಮಾಧಾನ, ಆನಂದ, ದೇವರ ಮಕ್ಕಳ ಒಂದಿಗೆ ಇರುವಂತ ಆನಂದ ಇನ್ನೆಲ್ಲಿಯೂ ಸಿಗೋಕೆ ಸಾಧ್ಯ ಇಲ್ಲ. ಅದಕ್ಕಾಗಿನೇ ದೇವರು ಹೇಳಿದರು, ನೀತಿಯು, ಸಮಾಧಾನವು, ಪವಿತ್ರಾತ್ಮನಿಂದ ಸಿಗುವಂತ ಆನಂದವು ದೇವರ ರಾಜ್ಯವಾಗಿದೆ. ಕುಡಿಯುವುದು, ತಿನ್ನುವುದು ದೇವರ ರಾಜ್ಯ ಅಲ್ಲ. ಖಂಡಿತವಾಗಿ ನಾವು ದೇವರ ರಾಜ್ಯದಲ್ಲಿದ್ದೀವಂದ್ರೆ ನಾವು ದೇವರಲ್ಲಿ ಆನಂದ ಪಡುವರಾಗಿ ದೇವರ ರಾಜ್ಯದಲ್ಲಿದ್ದೇವೆ. ನಮ್ಮನ್ನು ಯಾರು ಬಲವಂತವಾಗಿ ಏನನ್ನು ಮಾಡ್ತಾ ಇಲ್ಲ, ನಾವು ಸ್ವ ಇಚ್ಛೆಯಿಂದನೇ ದೇವರನ್ನು ಅಂಗೀಕರಿಸಿದ್ದೇವೆ, ಸ್ವ ಇಚ್ಛೆಯಿಂದನೇ ನಾವು ದೇವರಲ್ಲಿ ಆನಂದ ಪಡ್ತಾ ಇದ್ದೇವೆ. ಅದನ್ನು ಯಾರು ತೆಗಿಯೋಕ್ಕಾಗುದಿಲ್ಲ. ಅದನ್ನೇ ಪೌಲವರು ಹೇಳಿರೋದು. ದೇವರ ರಾಜ್ಯದಲ್ಲಿ ಇದ್ದಂತ ಪೌಲವರು ಎಂತ ಶ್ರಮೆ ಬಂದ್ರು ಸಹ ಅವ್ರು ಏನಂದ್ರು, ನನ್ನನ್ನು ದೇವರ ಪ್ರೀತಿಯಿಂದ ಅಗಲಿಸೋರು ಯಾರೂ ಇಲ್ಲ ಅಂತ ಹೇಳಿದ್ರು. ಯಾಕೆ? ಅವರಿಗೆ ಅಂತ ಆನಂದ ದೇವರ ಪ್ರೀತಿಯಲ್ಲಿ ಸಿಕ್ಕಿದೆ. ನಾವು ಸಹ ದೇವರ ನೀತಿಯಲ್ಲಿ, ದೇವರ ರಾಜ್ಯದಲ್ಲಿ, ಸಮಾಧಾನದಲ್ಲಿ ನಮ್ಮನ್ನು ಯಾರು ಸಹ ದೂರ ಮಾಡ್ಲಿಕ್ಕಾಗಲ್ಲ. ನಮ್ಮ ಆತ್ಮಿಕ ಸಮಾಧಾನವನ್ನು, ಆತ್ಮಿಕ ಆನಂದವನ್ನು ಯಾರು ಕದ್ದುಕೊಳ್ಳುವುದಕ್ಕಾಗಲ್ಲ. ಸೈತಾನನ್ನು ಕದ್ದುಕೊಳ್ಳಲು ಕೊಯ್ಲಿಕ್ಕೆ ಬಂದರೂ ಸಹ ದೇವರ ವಾಕ್ಯ ನಮ್ಮೊಳಗಿದ್ರೆ ಅದನ್ನೆಲ್ಲ ನಾವು ನೀರಿನಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ದೇವರ ರಾಜ್ಯದಲ್ಲಿರುವಂತ ನಾವುಗಳು ಧನ್ಯರು. ನಾವು ದೇವರ ರಾಜ್ಯದಲ್ಲಿದ್ದೇವೆ. ಅದೇ ರೀತಿ ಇನ್ನೊಂದು ವಾಕ್ಯವನ್ನು ನೋಡ್ಕೊಳ್ಳೋಣ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯ. ಎಲ್ಲರಿಗೂ ಗೊತ್ತಿರುವ ವಾಕ್ಯಗಳನ್ನೇ, ಆದರೆ ಈ ಸಂದರ್ಭಕ್ಕಾಗಿ ಮಾತಾಡ್ತಾ ಇದ್ದೀನಿ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಇಲ್ಲಿ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಈ ಒಂದು ಪದದಲ್ಲೇ ನಾವು ದೇವರ ರಾಜ್ಯದಲ್ಲಿ ಇದ್ದೇವೆ ಅನ್ನೋದನ್ನು, ಆತನ ಆಡಳಿತದಲ್ಲಿ ಇದ್ದೇವೆ ಅನ್ನೋದನ್ನು ನಾವು ನೋಡಿಕೊಳ್ಬಹುದು. ದೇವರು ನಮ್ಮನ್ನು ಅಂಧಕಾರದ ದೊರೆತನದಲ್ಲಿ, ನಾವು ಮೊದಲಾಗಿದ್ದ ಸ್ಥಿತಿ ಏನು? ಅಂಧಕಾರದಲ್ಲಿ. ಇಸ್ರಾಯೇಲರನ್ನು ಹಂತ ಹಂತವಾಗಿ ದೇವರು ತನ್ನೊಳಗೆ ಸಲ್ಲಿಸ್ಕೊಳ್ಳೋಕೋಸ್ಕರ ಎಷ್ಟೋ ಶ್ರಮ ಪಟ್ರು. ಅವರು ಇಸ್ರಾಯೇಲರು ಮಂಡ್ರಾದ್ರಿಂದ, ಅವರಿಗೆ ಎಷ್ಟು ಮಾಡಿದ ಉಪಕಾರವನ್ನು ನೆನೆಸದೆ ಹೋದ್ದರಿಂದ ದೇವರು ಒಂದೊಂದ್ಸಲಿ ಅವರನ್ನು ದುಷ್ಟರ ಕೈಗೆ ಕೊಟ್ಬಿಟ್ರು. ಹಾಗೆ ನಾವು ಸಹ ದೇವ್ರು ಎಷ್ಟು ಪ್ರೀತಿಸ್ತಾ ಇದ್ದಾನಂದ್ರೆ, ಇವ್ರು ಏನ್ ಮಾಡಿದ್ರು ಬದಲಾಗಲ್ಲ. ಯಾವುದೇ ರೀತಿ ಇಸ್ರಾಯೇಲರನ್ನು ಅವರು ತಮ್ಮ ಪ್ರಥಮ ಮಕ್ಕಳನ್ನಾಗಿ, ಫಲವನ್ನಾಗಿ ಆರಿಸ್ಕೊಂಡಿದ್ರು. ಅವರು ಬದಲಾವಣೆ ಆಗದೆ ಇದ್ದರಿಂದ ದೇವರು ಇನ್ನೊಂದು ಅವಕಾಶ ಕೊಟ್ಟರು. ನನ್ನ ಎಲ್ಲ ಮಕ್ಕಳಿಗೂ, ಪ್ರಪಂಚದಲ್ಲಿ ಇರುವ ಎಲ್ಲಾ ಮಕ್ಕಳನ್ನು ಸಹ ನಾನು ಕರೀತೀನಿ ಅನ್ನುವಂತ ನಿರ್ಧಾರ ಹೊಸ ಒಡಂಬಡಿಕೆಯ ಮೂಲಕ, ಯೇಸು ಕ್ರಿಸ್ತರ ರಕ್ತ ಧಾರಣೆಯ ಮೂಲಕವಾಗಿ ಹೊಸ ಒಡಂಬಡಿಕೆಯನ್ನು ಕೊಟ್ಟರು. ಆ ಹೊಸ ಒಡಂಬಡಿಕೆಯಲ್ಲಿ ನಮ್ಮನ್ನು, ನಿಮ್ಮನ್ನು ಅಂಧಕಾರದ ಶಕ್ತಿಯಿಂದ ದೇವರ ಬಳಿಗೆ ನಡೆಸಿದ್ದಾರೆ.
ನಾವೇನಾದ್ರೂ ನಮ್ಮ ಸ್ವಂತ ಸಾಮರ್ಥ್ಯದಿಂದ ಅಥವಾ ಸ್ವಂತ ಒಂದು ನಾವು ಮಾಡಿದ ಪುಣ್ಯ ಕಾರ್ಯಗಳಿಂದ ನಾವು ದೇವರ ಬಳಿಗೆ ಬರ್ಲಿಕ್ಕೆ ಆಗಿಲ್ಲ, ದೇವರ ರಾಜ್ಯದಲ್ಲಿ ಆಡಳಿತದಲ್ಲಿ ಸೇರ್ಲಿಕ್ಕೂ ಆಗಿಲ್ಲ. ಆದ್ರೆ ದೇವರ ಉಪಕಾರದಿಂದ, ನಾವು ದೇವರು ನಮ್ಮನ್ನು ಪ್ರೀತಿಸುವುದರಿಂದ, ದೇವರು ನಮ್ಮನ್ನು ಕೃಪೆ ತೋರಿದ್ದರಿಂದ ನಾವು ಇವತ್ತು ದೇವರ ರಾಜ್ಯದಲ್ಲಿ, ದೇವರೇ ಸ್ವತಃ ಆತನ ಉದ್ದೇಶ ಏನು ಅಂದ್ರೆ ಎಲ್ಲ ಮಕ್ಕಳು ನನ್ನ ಜೊತೆಗೆ ಬರಬೇಕು. ಕೊಲೊಸ್ಸೆ ಬರೆದ 1ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ನೋಡ್ದು, ನಾವು ಅಂಧಕಾರದವರನ್ನು ಬಿಡಿಸಿ ದೇವರ ಪ್ರಿಯ ಕುಮಾರನಾದ ಮಗನ ರಾಜ್ಯದಲ್ಲಿ ಸೇರಿಸಿದ್ದು. ದೇವರ ರಾಜ್ಯ ಅಂದ್ರೆ ಯಾವುದು? ಕ್ರಿಸ್ತನ ಸಭೆಯಲ್ಲಿ ನಾವು ಸೇರಿದ್ದೇವೆ ಅಂತ ಹೇಳಿದ್ರೆ ನಾವು ಅದು ದೇವರೇ ನಮ್ಮನ್ನು ಸೇರಿಸಿದ ದಿನ ನಾವಾಗಿ ಪ್ರಯತ್ನದಿಂದ ಬಂದಿದ್ದು ಅಲ್ಲ. ಹಾಗಾಗಿ ನಾವು ದೇವರ ರಾಜ್ಯದಲ್ಲಿದ್ದೇವೆ. ನಮ್ಮ ರಾಜ್ಯ ನೀತಿ, ಸಮಾಧಾನ, ಸಂತೋಷ, ಇದು ದೀರ್ಘಶಾಂತಿ, ಕ್ಷಮಿಸುವ ಗುಣ, ಪವಿತ್ರಾತ್ಮನ ಮಾರ್ಗದರ್ಶನ, ಇದೆಲ್ಲವೂ ಸಹ ದೇವರ ರಾಜ್ಯದಲ್ಲಿದೆ. ಪವಿತ್ರಾತ್ಮನ ಮಾರ್ಗದರ್ಶನದಿಂದಲೇ ನಾವು ಹೆಜ್ಜೆ ಹೆಜ್ಜೆಗೂ ನಡೀತಾ ಇದ್ದೀವಿ. ಪವಿತ್ರಾತ್ಮನೇ ನಮ್ಮನ್ನು ನಡೆಸ್ತಾ ಇದ್ದಾರೆ. ಯಾಕೆ? ಈ ದೇವರ ರಾಜ್ಯದಲ್ಲಿ ಅಂತ ಒಂದು ಆನಂದ, ಅಂತ ಒಂದು ಸಂತೋಷ. ಈ ವಾಕ್ಯವನ್ನು ಓದುವಾಗ ಅದಕ್ಕೆ ಭಕ್ತರುಗಳು, ದಾವಿದ ಮಹಾರಾಜರಾಗಿರ್ಬೇಕು, ಅನೇಕ ಭಕ್ತರುಗಳು ಬರೆಸಿದ್ದಾರೆ. ಏನಂತ? ಜೇನು ತುಪ್ಪಕ್ಕಿಂತನೂ ಸಿಹಿ ಆಗಿದ್ದು ಅಂತ ವಾಕ್ಯ. ಯಾಕೆ? ಆ ದೇವರ ರಾಜ್ಯದಲ್ಲಿ ದೇವರು ಬಡಿಸುವಂತ ಆತ್ಮಿಕ ಆಹಾರ ಅಷ್ಟು ಮಧುರವಾಗಿದ್ದು ಅನ್ನೋದಕ್ಕೆ ಮಧುರ ಅಂತ ಹೇಳಿದ್ರೆ ಒಂದು ಸಿಹಿ, ಸ್ವೀಟು ಅಂತ ಅರ್ಥ. ಅಂತ ಒಂದು ಸಿಹಿ ಆಗಿರುವುದು ದೇವರ ವಾಕ್ಯದಲ್ಲಿ ಇದೆ, ಇನ್ಯಾವುದ್ರಲ್ಲೂ ಇಲ್ಲ. ಹಾಗಾಗಿ ಆ ದೇವರ ರಾಜ್ಯದಲ್ಲಿ ನಾವು ಆನಂದವಾಗಿರ್ಲಿಕ್ಕೆ ಏನು ಇರ್ಲಿ, ಇಲ್ದಿತಿ ಇರ್ಲಿ, ತಿನ್ನೋಕ್ಕಿರ್ಲಿ, ಉಣ್ಣಕ್ಕಿರ್ಲಿ, ಉಡಕ್ಕಿರ್ಲಿ, ತೊಡಕ್ಕಿರ್ಲಿ, ಅದ್ರ ಬಗ್ಗೆ ನಮ್ಮ ಮನ್ಸು ಹೋಗಲ್ಲ. ಯಾಕಂದ್ರೆ ದೇವರ ರಾಜ್ಯವೇ ಅಂತದ್ದು. ಆ ದೇವರ ರಾಜ್ಯದಲ್ಲಿ ನಾವು ಇದ್ದೇವೆ ಅಂದ್ರೆ ನಾವು ಸಂಪೂರ್ಣವಾಗಿ ದೇವರ ಆನಂದದಲ್ಲಿ ಇರ್ತೇವೆ. ದೇವರ ವಾಕ್ಯದ ರುಚಿಯನ್ನು ಅನುಭವಿಸುತ್ತಾ ಆ ಅನುಭವದಲ್ಲಿ ನಾವು ದೇವರೊಂದಿಗೆ ಲೀಲವಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ದೇವರ ರಾಜ್ಯದಲ್ಲಿ ಇರುವಂತ ನಾವುಗಳು ಭಾಗ್ಯವಂತರು. ನಾವು ದೇವರ ರಾಜ್ಯದಲ್ಲಿ ಇದ್ದೇವೆ ನಿಜ, ಅದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು ಅಂದ್ರೆ ನಾವು ಪ್ರಯತ್ನ ಪಡ್ಬೇಕು. ನಮ್ಮ ಪ್ರಯತ್ನವೂ ಸಹ ದೇವರ ರಾಜ್ಯದಲ್ಲಿ ಸ್ಥಿರವಾಗಿ ನಿಲ್ಲಲಿಕ್ಕೆ ನಮ್ಮ ಪ್ರಯತ್ನವೂ ಸಹ ಬೇಕು. ನಾವು ದೇವರ ರಾಜ್ಯದಲ್ಲಿ ನಾವೇನಾದ್ರೂ ಸ್ಥಿರವಾಗಿ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ದೇವರ ರಾಜ್ಯಕ್ಕೂ ಮತ್ತೆ ಸೈತಾನನ ರಾಜ್ಯಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಅನ್ಯ ಅಧಿಕಾರಿಗಳಿಗೂ ದೇವರ ಆಡಳಿತಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಒಮ್ಮೆ ನೋಡ್ಕೊಳ್ಳೋಣ ಅದನ್ನ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 42ರಿಂದ 45ನೇ ವಾಕ್ಯದವರೆಗೆ ಒಮ್ಮೆ ತೆಗೆದು ನೋಡೋಣ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 42ರಿಂದ 45. ದೇವರ ರಾಜ್ಯಕ್ಕೂ ಮತ್ತು ಲೋಕದ ರಾಜ್ಯಕ್ಕೂ ಇರುವಂತ ಡಿಫ್ರೆಂಟ್ ಅನ್ನು ನಾವು ನೋಡ್ಕೊಳ್ಳೋಣ. ಯೇಸು ಅವರನ್ನು ಹತ್ತಿರಕ್ಕೆ ಕರೆದು ಅವರಿಗೆ, ಜನಗಳನ್ನಾಳುವವರೆನಿಸಿಕೊಳ್ಳುವವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ ಮತ್ತು ಅವರಲ್ಲಿ ದೊಡ್ಡವರು ಬಲಾತ್ಕಾರದಿಂದ ಅಧಿಕಾರ ನಡೆಸುತ್ತಾರೆ ಎಂದು ನೀವು ಬಲ್ಲಿರಷ್ಟೇ. ಆದರೆ ನಿಮ್ಮಲ್ಲಿ ಹಾಗಿರಬಾರದು. ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು. ನಿಮ್ಮಲ್ಲಿ ಮೊದಲನೆಯವನಾಗಬೇಕೆಂದಿರುವವನು ಎಲ್ಲರ ಆಳಾಗಿರಬೇಕು. ಮನುಷ್ಯಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಎಂತ ಸುಂದರವಾದ ವಾಕ್ಯಗಳು ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಸ್ವತಃ ಶಿಷ್ಯರನ್ನು ಕರೆದ್ಬಿಟ್ಟು ಹೇಳುವಂತ ಮಾತುಗಳು ಏನು ನೋಡಿ, ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಜನಗಳನ್ನು ಆಳುವರೆನಿಸಿಕೊಳ್ಳುವರು ಅವರ ಮೇಲೆ ಅಹಂಕಾರದಿಂದ ದೊರೆತನ ಮಾಡುತ್ತಾರೆ. ಇಲ್ಲಿ ನಾವು ನೋಡ್ಬೋದು, ಈ ಲೋಕದಲ್ಲಿ ಇರುವಂತ ಯಾವುದೇ ಒಂದು ಅಧಿಕಾರಿಗಳಿದ್ರು ನಮ್ಮನ್ನ ಏನಂತ ಅಧಿಕಾರದಿಂದ ನಮ್ಮನ್ನ ಆಳ್ವಿಕೆ ಮಾಡ್ತಾರೆ. ಅಧಿಕಾರದಿಂದ ಸಾರ್ವಭೌಮತ್ವದಿಂದ ನಮ್ಮನ್ನು ಅಧೀನರಾಗಿ ಮಾಡ್ಕೊಂತಾರೆ, ಆಳನ್ನಾಗಿ ಮಾಡ್ಕೊಂತಾರೆ. ಅವರು ನಾವು ಹೆಚ್ಚಿನವರು, ನೀವು ಸಣ್ಣವರು, ನಾವು ಹೇಳಿದ್ದನ್ನು ನೀವು ಕೇಳಬೇಕು, ನೀವು ಕೀಳು ನಾನು ಮೇಲು ಎಂಬಂತ ಒಂದು ಅಹಂಕಾರದಿಂದ, ನನ್ನ ಹತ್ರ ಎಲ್ಲ ಇದೆ, ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ, ನಾನು ಕೈಯಲ್ಲಿ ತೋರಿಸಿದ್ದು ನಾನು ಕಾಲಲ್ಲಿ ತೋರಿಸಿದ್ದು ನೀನು ಕೈಯಲ್ಲಿ ಮಾಡ್ಬೇಕು ಅನ್ನುವಂತ ಒಂದು ಗರ್ವದಿಂದ ಅಧಿಕಾರವನ್ನು ನಡೆಸ್ತಾರೆ ಅವರು. ಈಗ ನಾವು ನೋಡ್ಬೋದು, ರಾಜಕೀಯದಲ್ಲೂ ಅಷ್ಟೇ, ಓಟನ್ನು ತೆಗೆದುಕೊಳ್ಳಲ್ವರಿಗೆ ಎಷ್ಟು ತಗ್ಗಿಸ್ಕೊಂತಾರೆ. ಓಟನ್ನು ಹಾಕಿ ಅವ್ರನ್ನ ಗೆಲ್ಸಿದ ಮೇಲೆ ನಾವು ಅವ್ರನ್ನ ಕಂಡುಹಿಡಿಯಕ್ಕೆ ಸಾಧ್ಯನೇ ಇಲ್ಲ, ಅವ್ರ ಹತ್ರ ಹೋಗಿ ಮೀಟ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶನೇ ಇಲ್ಲ. ಅದೇ ರೀತಿ ಅವರು ಒಂದು ಗರ್ವದಿಂದ ಅವರು ದರ್ಬಾರು ಮಾಡ್ತಾರೆ, ಅವರು ಒಂದು ಅಹಂಕಾರದಿಂದ ದರ್ಬಾರು ಮಾಡ್ತಾರೆ. ನಮ್ಮನ್ನು
ಕೀಳು ಮಟ್ಟಕ್ಕೆ ತಳ್ಳಿಬಿಟ್ಟು ಅವರು ಅವರ ರಾಜ್ಯದಲ್ಲಿ ಆಳ್ತಾರೆ. ಆದ್ರೆ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಅವರಲ್ಲಿ ದೊಡ್ಡವರು ಬಲಾತ್ಕಾರದಿಂದ ಅಧಿಕಾರ ನಡೆಸ್ತಾರೆ. ಅವರು ಬಲಾತ್ಕಾರದಿಂದ ದೊಡ್ಡವರು ಅಧಿಕಾರ ನಡೆಸ್ತಾರೆ. ಎಷ್ಟೋ ಜನ ನಾವು ನೋಡ್ತೀವಲ್ವಾ, ಕೆಲ್ಸಕ್ಕೆ ಹೋದಲ್ಲಿ ಅವರನ್ನ ಅಮಾಯಕ ಸ್ಥಿತಿಯಲ್ಲಿ ನಡ್ಸ್ಕೊಳ್ಳುವಂತ ಎಷ್ಟೋ ಕಡೆಗಳಲ್ಲಿ ನೋಡಿದ್ದಾರೆ. ಎಷ್ಟೋ ಜನ ಕಣ್ಣೀರು ಸುರಿಸ್ತಾರೆ. ಅನಿವಾರ್ಯಕ್ಕೆ, ಜೀವನದ ಅನಿವಾರ್ಯಕ್ಕೋಸ್ಕರ ಕೆಲಸವನ್ನು ಆರಿಸ್ಕೊಂಡು ಹೋಗ್ತಾರೆ. ಅಲ್ಲಿ ಅವರು ಕೊಡುವಂತ ಚಿತ್ರಹಿಂಸೆಗಳು, ಅವರು ನಡೆಯುವಂತ ದುರ್ನಡತೆಗಳು ಅವರನ್ನು ಎಷ್ಟೊಂದು ಕುಗ್ಗಿಸ್ಬಿಡುತ್ತಂದ್ರೆ ಅಷ್ಟು ಕುಗ್ಗಿಸ್ಬಿಡುತ್ತೆ. ಜೀವನದಲ್ಲಿ ಜಿಗುಪ್ಸೆಯನ್ನು ತಂದೊಡ್ಡುವಷ್ಟು ಮಟ್ಟಿಗೆ ನಮ್ಮನ್ನು ಅಧಿಕಾರ ನಡೆಸ್ತಾರೆ. ಆದ್ರೆ ಇಲ್ಲಿ ದೇವರು ಹೇಳಿದ್ದಾರೆ, ಆದರೆ ನಿಮ್ಮಲ್ಲಿ ಹಾಗಿರಬಾರದು. ಯಾರಲ್ಲಿ? ದೇವರ ರಾಜ್ಯದಲ್ಲಿ ಹಾಗಿರ್ಬಾರ್ದು, ದೇವರ ಮಕ್ಕಳಲ್ಲಿ ಹಾಗಿರ್ಬಾರ್ದು. ಎಷ್ಟು ಮಧುರವಾಗಿ ಹೇಳಿದ್ದಾರಂದ್ರೆ, ಆದರೆ ನಿಮ್ಮಲ್ಲಿ ಹಾಗಿರಬಾರದು. ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವನು ನಿಮ್ಮ ಸೇವಕನಾಗಿರಬೇಕು, ನಿಮ್ಮಲ್ಲಿ ಮೊದಲನಾಗಿರಬೇಕೆಂಬವನು ಎಲ್ಲರ ಆಳಾಗಿರಬೇಕು. ದೊಡ್ಡವನಾಗಿರ್ಬೇಕಂದ್ರೆ ಸೇವಕನಾಗಿರ್ಬೇಕಂತೆ, ಮೊದಲನಾಗ್ಬೇಕಂದ್ರೆ ಎಲ್ಲರಿಗೂ ಆಳಾಗಿರ್ಬೇಕು. ಅಂದ್ರೆ ಇಲ್ಲಿ ಎಷ್ಟು ತಗ್ಗಿಸಿಕೊಳ್ಳುವಿಕೆಯನ್ನು ನಾವು ದೇವರು ತೋರಿಸ್ತಾ ಇದ್ದಾರೆ. ನಾವು ತಗ್ಗಿಸಿಕೊಳ್ಬೇಕು ಅನ್ನೋದನ್ನು ದೇವರು ಎಷ್ಟು ಸ್ಪಷ್ಟವಾಗಿ ವಾಕ್ಯದ ಮೂಲಕವಾಗಿ ಹೇಳ್ತಾ ಇದ್ದಾರೆ. ನಮ್ಮನ್ನು ತಗ್ಗಿಸಿಕೊಂಡ್ರೆ ಮಾತ್ರನೇ ನಾವು ಮೇಲೆ ಬರ್ಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಏನಾದ್ರು ಹೆಚ್ಚಿಸ್ಕೊಂಡ್ರೆ, ನಮ್ಮಲ್ಲಿ ಅಹಂಕಾರವನ್ನು ತೋರಿಸ್ರೆ, ನಾವೇನು ಗರ್ವದಿಂದ ಮೆರೆದ್ರೆ ದೇವರೇ ನಮ್ಮನ್ನು ಕುಗ್ಗಿಸಿಬಿಡ್ತಾನೆ. ಹಾಗಾಗಿ ನಾವು ದೇವರ ರಾಜ್ಯದಲ್ಲಿ ಇರುವವರು ಯಾವತ್ತೂ ಗರ್ವ ಪಡಬಾರದು. ದೇವರ ರಾಜ್ಯದಲ್ಲಿ ಇರುವವರು ಎಲ್ಲರಿಗೂ ಆಳಾಗಿ ನಾವು ಇರ್ಬೇಕು, ಎಲ್ಲದಕ್ಕೂ ತಗ್ಗಿಸಿಕೊಂಡು ಹೋಗ್ಬೇಕು. ಸಂಪೂರ್ಣ ವಿಧೇಯತೆಯಿಂದ ದೇವರಿಗಾಗಿ ನಾವು ಬದುಕ್ತಾ ಇದ್ದೀವಿ ಅನ್ನುವಂತ ಒಂದು ಹಂಬಲ ನಮ್ಮಲ್ಲಿ ಇರ್ಬೇಕು. ಮೇಲು ಕೀಳು ಅನ್ನುವಂತ ಭಾವನೆ ಇರಬಾರ್ದು. ಸರಿಯಾದ ಎಕ್ಸಾಂಪಲ್ ಅಂದ್ರೆ ಯೇಸು ಸ್ವಾಮಿನೇ. ದೇವರ ಸ್ವರೂಪದಲ್ಲಿದ್ದಂತ ಯೇಸು ಸ್ವಾಮಿಯರು, ಅದನ್ನು ವಾಕ್ಯ ಎಲ್ಲ ತೆಗೆದು ನೋಡೋದ್ ಬೇಡ. ಅವರು ಫಿಲಿಪ್ಪಿಗೆ ಬರೆದ ಪತ್ರಿಕೆಯಲ್ಲಿ ದೇವರಿಗೆ ಸರಿ ಸಮಾನವಾಗಿದ್ದವರು ತಗ್ಗಿಸಿಕೊಂಡು ನರವತಾರ ತಳ್ಕೊಂಡ್ ಬಂದು ಏನ್ ಮಾಡ್ರು, ದಾಸನ ರೂಪದಲ್ಲಿ ಕಾಣಿಸ್ಕೊಂಡ್ರಂತೆ. ಇದನ್ನೇ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ. ಯೇಸು ಸ್ವಾಮಿ ಬರೀ ಮಾತುಗಳಾಗಿ ಹೇಳಿಲ್ಲ, ಅವರ ಜೀವನವೇ ಒಂದು ಮಾತುಗಳು, ಜೀವನವೇ ಒಂದು ವಾಗ್ದಾನಗಳು, ಜೀವನವೇ ಒಂದು ಆಜ್ಞೆಗಳು. ಅವರು ಏನನ್ನು ಪಾಲಿಸ್ತಾ ಬಂದಿದ್ದಾರೋ ಅದನ್ನೇ ಅವರು ಮಾತಿನಲ್ಲಿ ಹೇಳಿದ್ದಾರೆ. ಅವರು ಆಡಿದ ಮಾತಿಗೆ ವಿರೋಧವಾಗಿ ನಡೆದುಕೊಂಡವರಲ್ಲ. ಹಾಗಾಗಿ ಯೇಸು ಸ್ವಾಮಿಯನ್ನು ನಾವು ಮಾದರಿಯಾಗಿ ಇಟ್ಕೊಬೇಕು. ಅವರು ಅಷ್ಟು ದೊಡ್ಡ ದೇವರಿಗೆ ಸರಿಸಮಾನ ಆದವರು ತಗ್ಗಿಸಿಕೊಂಡು ದಾಸನ ರೂಪವನ್ನು ತಾಳಿದ್ರು. ಇನ್ನೊಂದು ಎಕ್ಸಾಂಪಲ್ ಸಹ ನಮಗೆ ಗೊತ್ತು. ಕರ್ತನ ಭೋಜನ ಲಾಸ್ಟ್ ಕೊನೆಯ ಗಾಡ್ ಸಪರ್ನಲ್ಲಿ ಏನ್ ಮಾಡಿದ್ರು, ಅವರು ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದು ತಮ್ಮ ಬಟ್ಟೆಯಿಂದ ಅದನ್ನು ಒರೆಸಿದ್ರು. ಇದು ತಗ್ಗಿಸಿಕೊಳ್ಳುವ ಲಕ್ಷಣ. ಅಂದ್ರೆ ಸ್ವತಃ ಈ 3 ಲೋಕದ ಒಡೆಯನಾದ ದೇವರು ಅಷ್ಟೊಂದು ತಗ್ಗಿಸ್ಕೊಂಡು ಭೂಲೋಕಕ್ಕೆ ಬಂದಿದ್ದಾರೆ ಅಂದ್ರೆ, ನಾವು ದೇವರ ಬಳಿಗೆ ಹೋಗ್ಬೇಕಂದ್ರು ಅವರನ್ನೇ ಫಾಲೋ ಮಾಡ್ಬೇಕಲ್ಲ. ಅದಕ್ಕೋಸ್ಕರ ದೇವರು ಯೇಸು ಸ್ವಾಮಿಯನ್ನು ನಮಗೆ ಕೊಟ್ಟಿರೋದು. ಅವ್ರ ಅನಾದಿ ಸಂಕಲ್ಪ, ನನ್ನ ಮಕ್ಕಳು ಹೀಗೆ ಇರ್ಬೇಕು, ನನ್ನ ಮಕ್ಕಳು ಹೀಗೆ ಬದುಕ್ಬೇಕು, ನನ್ನ ಮಕ್ಕಳ ನಡತೆಯಲ್ಲಿ ಕ್ರಿಸ್ತನ ನಡತೆಯಲ್ಲಿ ವ್ಯತ್ಯಾಸ ಇರಬಾರ್ದು. ಅದಕ್ಕೋಸ್ಕರ ನನ್ನ ರಾಜ್ಯದಲ್ಲಿ ಸಮಾಧಾನ ಶಾಂತಿ ಸಿಗ್ಬೇಕಂದ್ರೆ ಕ್ರಿಸ್ತನ ಹಾಗೆ ವಿಧೇಯತ್ವವನ್ನು ಕಲ್ತ್ಕೊಳ್ಬೇಕು. ಅದಕ್ಕೋಸ್ಕರ ಯೇಸು ಸ್ವಾಮಿಯನ್ನು ಭೂಲೋಕಕ್ಕೆ ಕಳಿಸಿ ಅವರ ಮೂಲಕವನ್ನು ಅವರ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಪರಲೋಕ ರಾಜ್ಯವನ್ನು, ದೇವರ ರಾಜ್ಯವನ್ನು, ಕ್ರಿಸ್ತನ ಸಭೆಯನ್ನು ಸ್ಥಾಪನೆ ಮಾಡುವುದು ದೇವರು ಅದೇ ಉದ್ದೇಶದಿಂದ. ಹಾಗಾಗಿ ನಮ್ಮಲ್ಲಿ ನಾವು ಯಾವತ್ತೂ ಸಹ ಸಣ್ಣವರಾಗಿರ್ಬೇಕು, ತಗ್ಗಿಸಿಕೊಂಡವರಾಗಿರ್ಬೇಕು, ವಿನಃ ಹಿಗ್ಗಬಾರದು. ಆದ್ರೆ ಜ್ಞಾನದ ವಿಷಯದಲ್ಲಿ ದೊಡ್ಡವರಾಗಿರ್ಬೇಕು. ಯಾಕೆ? ಜ್ಞಾನವನ್ನು ಹೆಚ್ಚಾಗಿ ದೇವರ ಆತ್ಮಿಕ ಜ್ಞಾನದಲ್ಲಿ ಬೆಳಿಬೇಕೆ ವಿನಃ ಆದ್ರೆ ನಾವು ತಗ್ಗಿಸಿಕೊಳ್ಳೋರಾಗಿರ್ಬೇಕು, ಗರ್ವ ಪಡಿಬಾರ್ದು. ಜ್ಞಾನ ಉಬ್ಬಿಸುತ್ತೆ, ಆದ್ರೆ ದೇವರ ವಾಕ್ಯದಲ್ಲಿ ನಾವು ಜಾಸ್ತಿ ಬೆಳೆದಾಗ ನಮ್ಮ ಉಬ್ಬಿಕೆ ಇರಬಾರ್ದು, ತಗ್ಗಿಸಿಕೊಳ್ಳುವಂತ ಸ್ವಭಾವ ನಮಗೆ ಬರಬೇಕು. ಹಾಗಾಗಿ ನಾವು ದೇವರಲ್ಲಿ ದಿನೇ ದಿನೇ ಬೆಳಿಬೇಕು ಅಂತ ಹೇಳಿದ್ರೆ ನಾವು ನಮ್ಮನ್ನು ತಗ್ಗಿಸಿಕೊಂಡು ಆತನ ಆಲೋಚನೆಗಂತೆ ನಾವು ನಡಿಬೇಕು. 2ನೇ ತಿಮೋಥಿಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಾಕ್ಯವನ್ನು ತೆಗೆದು ನೋಡೋಣ. ತಿಮೋಥಿಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ತಿಮೋಥಿ 2:12. ಆತನೊಡನೆ ಜೀವಿಸುವ 11ರಿಂದ ಹೋದ್ರ ಆಂಟಿ. ಈ ಮಾತು ನಮ್ಮ ಆಗಿದೆ, ಏನೆಂದರೆ ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು, ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು. ನಾವು ಯೇಸುವಿನವರಲ್ಲವೆಂದು ಹೇಳಿದರೆ ಆತನು ನಮ್ಮನ್ನು ತನ್ನವರಲ್ಲವೆಂದು ಹೇಳುವನು. ಇಲ್ಲಿ ಈ ಮಾತುಗಳನ್ನು ನಂಬತಕ್ಕದ್ದಾಗಿವೆ. ಯೇಸು ಸ್ವಾಮಿಯವರು
ತಿಮೋತಿಯರ ಮೂಲಕ ಈ ಪತ್ರಿಕೆಯನ್ನು ಪೌಲನವರು ತಿಮೋತಿಯರಿಗೆ ಬರಿತಾ ಏನಂತ ಹೇಳಿದ್ರೆ, ಈ ಮಾತುಗಳು ನಂಬತಕ್ಕದ್ದಾಗಿದೆ ಅಂತೇಳಿ ಬರ್ತಾ ಇದ್ದಾರೆ. ಏನು? ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು, ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು ಅಂದ್ರೆ ಏನು? ಆಳ್ವಿಕೆ ನಡೆಸುವವರು, ಆಡಳಿತ ಮಾಡುವವರು ಅಂತ ಅರ್ಥ. ಇಲ್ಲಿ ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು. ನಾವು ಸತ್ತಿದೀವೋ ಇಲ್ಲ? ನಾವು ಸತ್ತಿದೀವೋ ಇಲ್ವಾ? ಹೌದು. ಸತ್ತಿದೀವಲ್ವಾ? ನಾವು ನಮ್ಮ ಪಾಪಕ್ಕೆ ಸತ್ತಿದ್ದೀವಿ. ಯೇಸು ಸ್ವಾಮಿ ಸಿಲುಬೆ ಮರಣದಲ್ಲಿ ನಾವು ಸಹ ಆತನೊಂದಿಗೆ ನಾವು ಸತ್ತಿದ್ದೇವೆ ಅಲ್ವಾ? ಆತನೊಂದಿಗೆ ನಾವು ಸತ್ತೋದವರಾಗಿದ್ರೆ ಇವತ್ತು ನಾವು ಜೀವಿಸ್ತಾ ಇದ್ದೇವೆ. ಆತನಲ್ಲಿ ಸತ್ತಿದ್ದೇವೆ, ಆತನಲ್ಲಿ ಎದ್ದಿದ್ದೇವೆ. ಆತನಲ್ಲಿ ಎದ್ದ ನಾವು ಜೀವಿಸ್ತಾ ಇದ್ದೀವಿ. ಜೀವಿಸುತ್ತಿದ್ದರೆ ನಾವು ಜೀವಿಸ್ತಾ ಇದ್ರೆ, ಸಹಿಸಿಕೊಳ್ಳುವವರಾಗಿದ್ರೆ ಆತನೊಡನೆ ಆಳುವೆವು. ಏನು? ಈ ಲೋಕದ ಅನೇಕ ಸಂಕಟಗಳು, ರೋಗಗಳು, ಬಾಧೆಗಳು, ಹಿಂಸೆಗಳು ಕುಟುಂಬದಲ್ಲೇ ಎಷ್ಟೊಂದು ಜನ ಎಷ್ಟು ಅನುಭವಿಸ್ತಾ ಇದ್ದಾರೆ ಅಂದ್ರೆ, ಕೆಲವರು ಫೋನ್ ಮಾಡಿದಾಗ ತುಂಬಾ ನೋವಾಗುತ್ತೆ. ನಾವು ಆ ಸಂಕಟದಿಂದನೇ ಬಂದಿರೋದು. ಆದ್ರೆ ಆ ಸಂಕಟ ನಾವ್ ಹೇಗ್ ತಾಳ್ದೋ ನಮಗ್ ಗೊತ್ತಿಲ್ಲ. ಆದ್ರೆ ಇವತ್ತು ಹೊಸದಾಗಿ ಬರುವಂತವ್ರು ಎಷ್ಟೋ ಜನ ಅವರ ಸಂಕಟಗಳನ್ನು ಹೇಳ್ಕೊಂಡಾಗ ನಮಗೂ ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟೊಂದು ಶೋಧನೆಗಳನ್ನು ಕುಟುಂಬದವ್ರು ಕೊಡ್ತಾ ಇರ್ತಾರೆ. ಕುಟುಂಬದವರೇ, ಹೊರಗಡೆ ಇರಲ್ಲ, ಕುಟುಂಬದವರೇ ಕೊಡ್ತಾ ಇರ್ತಾರೆ. ಆದ್ರೆ ಅದನ್ನೇ ದೇವ್ರು ಹೇಳ್ತಾ ಇರೋದು, ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡವೆ ಆಳುವೆವು. ನಾವು ಬರುವಂತ ಎಲ್ಲ ಶೋಧನೆಗಳನ್ನು, ಕಷ್ಟಗಳನ್ನು, ಸಂಕಟಗಳನ್ನು, ದುಃಖಗಳನ್ನು, ರೋಗಗಳನ್ನು, ಬಾಧೆಗಳನ್ನು ಎಲ್ಲವನ್ನು ಸಹಿಸ್ಕೊಂತ ಬಂದ್ರೆ ನಾವು ಆತನೊಡನೆ ಆಳುವೆವು. ನಾವೆಲ್ಲ ಸಹಿಸ್ಕೊಂಡ್ರೆ ಮಾತ್ರನೇ ಆತನ ರಾಜ್ಯದಲ್ಲಿ ಆಳ್ವಿಕೆ ನಡ್ಸೋಕಾಗೋದು. ನಾವೇ ಅದನ್ನೆಲ್ಲ ಸಹಿಸ್ಕೊಂಡಿರ್ತೀವಿ. ದೇವರೇ ಇದನ್ನ ತೆಗ್ದಾಕು, ಇದನ್ನ ತೆಗ್ದಾಕು ಅಂತ ದೇವರಿಗೆ ಹೇಳ್ಕೊಂಡು ನಾವು ನಮ್ಗೆ ಇಷ್ಟ ಬಂದ ರೀತಿಯಲ್ಲಿ ನಡ್ಕೊಂಡವ್ರು ದೇವರ ರಾಜ್ಯದಲ್ಲಿ ಆಳ್ವಕ್ಕಾಗುತ್ತಾ? ಆಗಲ್ಲ. ನಾವು ಅಪೊಸ್ತಲರನ್ನು ನೋಡಿದ್ದೀವಿ, ಶಿಷ್ಯಂದಿರನ್ನು. ಅವ್ರು ಹೇಗೆ ಸಹಿಸ್ಕೊಂಡು ಬಂದ್ರು. ಅವ್ರು ಆ ತರ ಸಹಿಸ್ಕೊಂಡಕ್ಕೆ ಅವರನ್ನ 12 ಜನನನ್ನು ಆ ರೀತಿಯಾಗಿ ದೇವರು ಉನ್ನತವಾಗಿ ಅಪೊಸ್ತಲರಿಗೆ ಕೊಟ್ಟ ಅಂತ ಸ್ಥಿತಿ ಇನ್ಯಾರಿಗೂ ಕೊಟ್ಟಿಲ್ಲ. ಪವಿತ್ರಾತ್ಮನ ದಾನಗಳಾಗಿರ್ಬೋದು, ಅವರಿಂದ ಮಾಡಿರುವಂತ ಕಾರ್ಯಗಳಾಗಿರ್ಬೋದು, ಅವರನ್ನು ಪ್ರೀತಿಸ ರೀತಿಯಾಗಿರ್ಬೋದು, ಅವರಂತೆನೆ ನಮ್ಮನ್ನು ದೇವರು ಪ್ರೀತಿಸ್ಬೇಕಾದ್ರೆ ನಾವು ಸಹ ಅವರ ಹಾಗೇನೆ ಸಹಿಸಿಕೊಳ್ಳುವ ಗುಣ ಆಗಿರ್ಬೇಕು. ದೇವರಿಗೋಸ್ಕರ ಏನಾದ್ರೂ ಸರಿನೇ, ನಾನು ದೇವರಿಗಾಗಿ ನಿಲ್ತೇನೆ ಅನ್ನುವಂತ ಒಂದು ಗುಣ ಬೇಕು. ಸಹಿಸಿಕೊಳ್ಳಬೇಕು. ಕಷ್ಟಗಳು ಬಂದಾಗ, ದುಃಖಗಳು ಬಂದಾಗ, ರೋಗಗಳು ಬಂದಾಗ, ಮನೆಯಲ್ಲಿ ಸಮಸ್ಯೆಗಳು ಬಂದಾಗ ದೇವರನ್ನು ಬದಿ ಗೊತ್ತಿಟ್ಟು ನಾನು ಲೋಕದ ಕಡೆಗೆ ಹಿಂದಿರುಗಿ ಹೋಗೋರ್ನ ದೇವರು ಆಳ್ತೀರಿ ಅಂತ ಹೇಳಿಲ್ಲ. ಎಲ್ಲವನ್ನು ಸಹಿಸಿಕೊಂಡವರು ನನ್ನೊಡನೆ ಆಳ್ತೀರಿ. ಇಲ್ಲಿ ಯೇಸು ಕ್ರಿಸ್ತನ ಆಡಳಿತ ನಡೀತಾ ಇದೆ. ಆ ಆಡಳಿತದಲ್ಲಿ ನಾವಿದ್ದೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಆ ಗುಣಗಳು ನಮ್ಮಲ್ಲಿ ಇರಬೇಕು. ಆ ಸಹಿಸಿಕೊಳ್ಳುವ ಗುಣಗಳಿದ್ರೆ ಮಾತ್ರ ನಾವು ದೇವರ ರಾಜ್ಯವನ್ನು ಆಳ್ವಿಕೆ ಮಾಡಲು ಸರಿಯಾದ ಸದಸ್ಯರಾಗಿರ್ತೀವಿ. ಇಲ್ಲ ಅಂದ್ರೆ ನಾವು ದೇವರ ರಾಜ್ಯವನ್ನು ಆಳುವಕ್ಕೆ ಸರಿಯಾದ ವ್ಯಕ್ತಿಗಳು ಆಗಿರಲ್ಲ. ಓಕೆ, ಇಲ್ಲಿವರೆಗೆ ನಾವು ನೋಡ್ಕೊಂಡ್ವಿ ದೇವರ ರಾಜ್ಯ ಮತ್ತು ಸೈತಾನನ ಆಳ್ವಿಕೆ, ದೇವರ ಆಳ್ವಿಕೆಯ ಬಗ್ಗೆದಲ್ಲಿ ನಾವು ನೋಡ್ಕೊಂಡಿದೀವಿ. ನಾವು ನಿತ್ಯ ಲೋಕಕ್ಕೆ ಹೋಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? ದೇವರಿಗೆ ವಿಧೇಯರಾಗಿದ್ದು ದೇವರ ವಾಕ್ಯಾನುಸಾರವಾಗಿ ನಡೆದುಕೊಂಡ್ರೆ ಸಾಕು. ನಾವು ಖಂಡಿತವಾಗಿ ದೇವರು ನಿತ್ಯ ಲೋಕಕ್ಕೆ ಅಂದ್ರೆ ಶಾಶ್ವತವಾದ ಲೋಕಕ್ಕೆ ನಮ್ಮನ್ನ ದೇವರು ಕರ್ಕೊಂಡು ಹೋಗಕ್ಕೆ ರೆಡಿ ಇದ್ದಾರೆ. ಹಾಗಿರುವಾಗ ನಾವ್ ಏನ್ ಮಾಡ್ಬೇಕು? ಶಾಶ್ವತವಾದ ಇಬ್ರಿಯ ಬರೆದ ಪತ್ರಿಕೆ 13ನೇ ಅಧ್ಯಾಯ 14ನೇ ವಾಕ್ಯವನ್ನು ಒಮ್ಮೆ ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 14ನೇ ವಚನ. ಯಾಕಂದರೆ ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲ, ಇನ್ನು ಮುಂದೆ ಆಗುವ ಪಟ್ಟಣವನ್ನು ಆರೈಸುತ್ತಾ ಇದ್ದೇವೆ. ಆದದ್ರಿಂದ ಓದ್ಬೇಕಂಟೆ. ಇಲ್ಲಿ ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲ, ಇನ್ನು ಮುಂದೆ ಆಗುವ ಪಟ್ಟಣವನ್ನು ಹಾರೈಸುತ್ತಾ ಇದ್ದೇವೆ. ಈ ಭೂಮಿ ಆಕಾಶಗಳೆಲ್ಲ ಅಳಿದು ಹೋಗುವುದಕ್ಕಾಗಿ ದೇವರು ಇಟ್ಟಿದ್ದಾನೆ. ಅದು ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಷಯ. ನಮಗೆ ಶಾಶ್ವತವಾದ ಲೋಕ ಪರಲೋಕ. ಆ ಪರಲೋಕ ಯಾವುದು? ದೇವರ ಸಭೆ. ಆ ದೇವರ ಸಭೆಯಲ್ಲಿ ನಾವಿದ್ದೇವೆ. ಆದ್ರೆ ಇಲ್ಲಿ ನಮಗೆ ಭೂಮಿಯಲ್ಲೇ ನಾವು ಶಾಶ್ವತ ಇರೋರಲ್ಲ. ನಾವು ಒಂದು ಎದುರುಗೊಳ್ತಾ ಇದ್ದೀವಿ ಅದನ್ನ, ಪರಲೋಕವನ್ನು, ನಿತ್ಯ ಲೋಕವನ್ನು, ನಿತ್ಯ ಜೀವನವನ್ನು ನಾವು ಎದುರು ನೋಡ್ತಾ ಇದ್ದೀವಿ. ಆ ನಿತ್ಯ ಜೀವನಕ್ಕೆ ಹೋಗ್ಬೇಕು ಅಂದ್ರೆ ನಮಗೆ ನಾವು ದೇವರಲ್ಲಿ ಕಾದುಕೊಂಡಿರ್ಬೇಕು. ಅದೇ ಕ್ರೈಸ್ತರ ಗುಣ. ಕ್ರೈಸ್ತರು ಯಾವುದೇ ಸಂಕಟ, ಯಾವುದೇ ಹಿಂಸೆ ಎಲ್ಲ ಬಂದ್ರು ಯಾಕೆ ತಾಳ್ಕೊಂತಾರಂದ್ರೆ ನಾವು ನಿತ್ಯ ಜೀವಕ್ಕೆ ಹೋಗ್ತೀವಂತ. ಕೊನೆಯದಾಗಿ ಮೇಯ್ನ್ ಆಗಿ ನಾವು ತಿಳ್ಕೊಳೋದೇ ನಿತ್ಯ ಜೀವ. ನಾವು ನಿತ್ಯ ಜೀವ ಅಂದ್ರೆ ದೇವರ ಆಳ್ವಿಕೆಯಲ್ಲಿ ಶಾಶ್ವತವಾಗಿ ಇರುವಂತದ್ದೇ ನಿತ್ಯ ಜೀವ. ನಮ್ಮನ್ನು ನಾವು ಸೈತಾನನ ಆಳ್ವಿಕೆ ಕೊಡೋದಲ್ಲ. ನಮ್ಮನ್ನು ನಿತ್ಯ ಜೀವಕ್ಕೆ ನಾವು ಕೊಡ್ಬೇಕು ಅಂದ್ರೆ ನಾವು ನಿತ್ಯ ಜೀವಕ್ಕೆ ಹೋಗ್ಬೇಕಂದ್ರೆ ಸಹಿಸಿಕೊಂಡು ದೇವರ ರಾಜ್ಯವನ್ನು ಎದುರು ನೋಡುವವರು ಅಂದ್ರೆ
ಮುಂಬರುವ ಪಟ್ಟಣವನ್ನು ಎದುರು ನೋಡುವುದು. ದೇವರ ರಾಜ್ಯದಲ್ಲೇ ನಾವು ಇದ್ದೇವೆ. ಮುಂಬರುವುದ ಪಟ್ಟಣ ಯಾವುದು? ಯೇಸು ಕ್ರಿಸ್ತರ ಎರಡನೇ ಬರೋಣಕ್ಕಾಗಿ ನಾವು ಸಿದ್ಧರಾಗಿ ಕಾದುಕೊಂಡಿರುವುದೇ ನಿತ್ಯ ಜೀವ. ಯಾಕಂದ್ರೆ ನಾವು ಸಿದ್ಧರಾಗದೆ ಕಾದ್ಕೊಂಡಿರ್ಲಿಕ್ಕಾಗಲ್ಲ. ಸಿದ್ಧರಾಗಿ ಕಾದುಕೊಂಡ್ರೆ ನಾವು ನಿತ್ಯ ಜೀವಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಪ್ರತಿಯೊಂದು ಗ್ರಂಥದಲ್ಲೂ ಸಹ ಅದನ್ನೇ ಹೇಳಿದ್ದಾರೆ. 1 ಪೇತ್ರ 5ನೇ ಅಧ್ಯಾಯ 11ನೇ ವಾಕ್ಯವನ್ನು ಒಮ್ಮೆ ತೆಗೆದು ನೋಡೋಣ. 1 ಪೇತ್ರ 5ನೇ ಅಧ್ಯಾಯ 11ನೇ ವಾಕ್ಯ. ಆತನಿಗೆ ಆಧಿಪತ್ಯವು ಯುಗ ಯುಗಾಂತರಗಳಲ್ಲಿಯೂ ಇರಲಿ. ಆಮೇನ್. 10ನೇ ವಾಕ್ಯ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಆತನಿಗೆ ಆಧಿಪತ್ಯವು ಯುಗ ಯುಗಾಂತರಗಳಲ್ಲಿಯೂ ಇರಲಿ. ಆಮೇನ್. ಸ್ವಲ್ಪ ಕಾಲ ಅಂದ್ರೆ ನಾವು ಕ್ರಿಸ್ತನ ಕೃಪಾದಲ್ಲಿ ನಾವು ಪೂರ್ಣವಾಗಿ ನಾವು ಸೇರ್ಬೇಕು ಅಂದ್ರೆ ಸ್ವಲ್ಪ ಕಾಲ ಬಾಧೆ ಪಟ್ಟು, ಭಕ್ತರೆಲ್ಲ ಅದನ್ನೇ ಮಾಡಿದ್ದಾರೆ ತಾನೆ. ಅವರ ಜೀವಿತವು ಸ್ವಲ್ಪ ಕಾಲ. ನಮಗೆ ಕೊಟ್ಟಿರೋದು 60-70 ವರ್ಷ. ಅದೇನು ದೊಡ್ಡ ಕಾಲ ಅಲ್ಲ, ಸ್ವಲ್ಪ ಕಾಲ. ದೇವರ ಲೆಕ್ಕದಲ್ಲಿ ಒಂದು ಅರ್ಧ ಗಂಟೆನೂ ಅಲ್ಲ ಅದು. ಆ ರೀತಿ ನಮಗೆ ಕೊಟ್ಟಂತ ಸ್ವಲ್ಪ ಕಾಲದಲ್ಲಿ ನಾವು ನೀತಿವಂತರಾಗಿ ಯಥಾರ್ಥರಾಗಿ ಬಾಧೆಗಳನ್ನು ಅನುಭವಿಸಿ ನಾವು ನಿಂತರೆ ಕೃಪಾಪೂರ್ಣನಾದ ದೇವರು ಏನ್ ಮಾಡ್ತಾನೆ? ನಮ್ಮನ್ನು ಶಾಶ್ವತವಾದ ಪಟ್ಟಣಕ್ಕೆ ಕರ್ಕೊಂಡು ಹೋಗ್ತಾರೆ. ಅದನ್ನೇ ಸಹ ಎಲ್ಲಾ ಭಕ್ತರು ಎದುರು ನೋಡಿದ್ದಾರೆ. ನಾವು ಸಹ ಅದನ್ನೇ ಎದುರು ನೋಡ್ಬೇಕು. ನಮಗೆ ಗೊತ್ತು, ಅಬ್ರಹ್ಮನಾಗಿರ್ಬಹುದು, ಆತನ ಮಕ್ಕಳುಗಳು ಎಲ್ಲರೂ ಸಹ ಅವನಿಗೆ ರಾಜ್ಯ ಇದ್ರು, ಇಡೀ ದೇಶವನ್ನು ಅವನ ಕೈಯಲ್ಲಿದ್ರು ಡೇರೆಗಳು ಹಾಕೊಂಡು ಹೋಗ್ತಾ ಇದ್ರು. ಯಾಕೆ? ಇದು ಶಾಶ್ವತವಾದದ್ದು ಅಲ್ಲ, ನಮ್ಮ ಲೋಕ ಅಲ್ಲಿದೆ ಅಂತ ಹೇಳಿ ಅವರಿಗೆ ಗೊತ್ತಿತ್ತು. ಅವರ ಮಕ್ಕಳಾದ ನಾವುಗಳು ಹೇಗಿರ್ಬೇಕು? ನಾವು ಸಹ ಇದು ನಮ್ಮದು ಅಲ್ಲ, ಈ ದೇಶ, ಈ ಲೋಕ, ಈ ಜೀವನ ಸ್ವಲ್ಪ ಕಾಲ. ಇಲ್ಲಿ ಭೂಮಿ ಮೇಲೆ ಇದ್ದಾಗ ದೇವರು ಕೊಟ್ಟ ಕೆಲಸವನ್ನು ನಾವು ಯಥಾರ್ಥವಾಗಿ ಮಾಡಿ ಮುಗಿಸಿದ್ರೆ ಮುಂಬರುವ ಲೋಕಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯ. ಎಲ್ಲ ಬಾಧೆಯನ್ನು ನಾವು ಸಹಿಸಿಕೊಳ್ಳೋರಾಗಿರ್ಬೇಕು. ಅಂತಿಲಾಗಿ ನಾವು ಹೇಳ್ಬೇಕಂದ್ರೆ ತಾಳ್ಮೆ ಇಲ್ಲ ಅಂದ್ರೆ ನಾವು ದೇವರ ರಾಜ್ಯದಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ತಾಳ್ಮೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸಹಿಸಿಕೊಳ್ಳುವ ಗುಣ ಇದ್ರೆ ಮಾತ್ರ ನಾವು ಪರಲೋಕವನ್ನು ಸೇರ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಈಗ ನಮಗೆ ಇನ್ನೊಂದ್ಸಲಿ ಕನ್ಕ್ಲೂಸ್ ಮಾಡ್ಕೊಳ್ಳೋಣ. ದೇವರ ರಾಜ್ಯಕ್ಕೂ ಮತ್ತೆ ಸೈತಾನನ ರಾಜ್ಯಕ್ಕೂ ಏನ್ ಡಿಫ್ರೆನ್ಸ್ ಅನ್ನೋದನ್ನು ಒಂಚೂರು ನೋಡ್ಕೊಂಡು ಮುಗಿಸ್ಕೊಂಡು ಹೋಗೋಣ. ದೇವರ ಆಳ್ವಿಕೆಯಲ್ಲಿ ಯಾರು ಅಧಿಪತಿಯಾಗಿರ್ತಾರೆ? ದೇವರು ಅಧಿಪತಿಯಾಗಿರ್ತಾನೆ. ದೇವರು, ತಂದೆಯಾದ ದೇವರೇ ಆಳ್ವಿಕೆಯಲ್ಲಿ ಸರ್ವಭಾವವು ಆತನ ಆಡಳಿತದಲ್ಲಿ ಯೇಸು ಕ್ರಿಸ್ತನ ಒಂದಿಗೆ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಸಂಪೂರ್ಣವಾದ ಅಧಿಕಾರವನ್ನು ಈಗ ಕ್ರಿಸ್ತನಲ್ಲಿ ದೇವರು ಕೊಟ್ಟಿದ್ದಾರೆ. ಕ್ರಿಸ್ತನ ನಮ್ಮನ್ನು ಆಡಳಿತ ನಡೆಸ್ತಾ ಇದ್ದಾರೆ. ಅಂದ್ರೆ ದೇವರ ಒಂದು ನಿಯಮ ನಿಷ್ಠೆಗಳ ಪ್ರಕಾರವಾಗಿ ಯೇಸು ಕ್ರಿಸ್ತನ ಆಡಳಿತದಲ್ಲಿ ನಾವು, ರಾಜ್ಯದಲ್ಲಿ ನಾವು ಬದ್ಧರಾಗಿದ್ದೇವೆ. ಇಲ್ಲಿ ಏನಿದೆ? ನೀತಿ ಇದೆ, ಸಮಾಧಾನ ಇದೆ, ತಾಳ್ಮೆ ಇದೆ, ಪವಿತ್ರಾತ್ಮನ ಮಾರ್ಗದರ್ಶನ ಇದೆ. ಇದು ದೇವರ ರಾಜ್ಯದಲ್ಲಿ ಇವೆಲ್ಲವೂ ಸಹ ಶಾಶ್ವತವಾಗಿದ್ದು ಇದ್ದೇ ಇರುತ್ತದೆ. ಇಲ್ಲಿ ದೇವರ ಚಿತ್ತಕ್ಕನುಗುಣವಾಗಿ ನಾವು ಬದುಕುವರಾಗಿದ್ದೇವೆ. ಆದ್ರೆ ದುಷ್ಟನ ಆಳ್ವಿಕೆ ಅಥವಾ ಪಾಪದ ಆಳ್ವಿಕೆ ಹೇಗಿರುತ್ತಂದ್ರೆ ಅದು ಸೈತಾನ ನಮಗೆ ತಂದೆ ಆಗಿದ್ದು, ಸೈತಾನ ಹತೋಟಿಯಲ್ಲಿ ನಾವು ಆತನ ನಿಯಂತ್ರಣದಲ್ಲಿ ಇರ್ತೇವೆ. ಶರೀರದ ಆಸೆಗಳು, ಕಣ್ಣಿನ ಆಸೆಗಳು ಅವೆಲ್ಲವೂ ಸಹ ತಂದೊಡ್ಡಿ ಪ್ರೇರೇಪಿಸಿ ನಮ್ಮನ್ನು ಮನಸ್ಸು ಮುಂಕು ಮಾಡಿ ಹಾಳು ಮಾಡೋದು ಸೈತಾನು. ನಾವು ಇಲ್ಲೇನಾದ್ರು ಇದ್ದೀವ ಅಂತ ಜಾಗೃತಿ, ಇಲ್ಲಿ ಹೋಗದ ಹಾಗೆ ನಮ್ಮನ್ನು ನಾವು ಎಚ್ಚರ ಮಾಡ್ಕೊಬೇಕು. ಯಾಕಂದ್ರೆ ಅಲ್ಲಿರುವುದು ಏನು? ಶಾಂತಿ ಇಲ್ಲ, ಅದ್ರ ಬದಲು ಏನಿದೆ? ನೀತಿ ಇಲ್ಲ, ಅದ್ರ ಬದಲು ಏನಿದೆ? ಅಕ್ರಮ ಇದೆ. ಬಳಸ್ಕೊಳ್ತಾನೆ ಆತನು, ನಮ್ಮನ್ನು ವಶಪಡಿಸ್ಕೊಳ್ತಾನೆ. ಅಶಾಂತಿ ಇದೆ, ಶಾಂತಿ ಬದಲು ಅಶಾಂತಿ ಇದೆ. ಮತ್ತೆ ಶರೀರದ ಆಸೆ, ಕಣ್ಣಿನ ಆಸೆಗಳು, ಇವೆಲ್ಲ ಏನ್ ಮಾಡುತ್ತೆ? ನಮ್ಮ ಪಾಪದ ಜೀವನದಲ್ಲಿ ನಾವು ದಾಸರಾಗಿ ಹೋಗುವಂತೆ, ಪಾಪಕ್ಕೆ ಆಳ್ವಿಕೆ ಮಾಡುವಂತೆ ಅದು ಪ್ರೇರೇಪಿಸುತ್ತೆ. ಹಾಗಾಗಿ ನಾವು ಪಾಪಕ್ಕೆ ದಾಸರ ಅಲ್ಲ. ಹಾಗಾಗಿ ನಾವು ದೇವರ ರಾಜ್ಯದಲ್ಲಿ ಇದ್ದೀವೋ, ಸೈತಾನನು ಏನಾದ್ರೂ ನಮ್ಮನ್ನು ಕುತಂತ್ರದಿಂದ ನಮ್ಮನ್ನು ಎಳ್ಕೊಂತ ಇದ್ದಾನೋ ಅಂತ ಸ್ವಲ್ಪ ನಾವು ಪರಿಶೋಧಿಸಿ ನಾವು ನೋಡ್ಕೊಬೇಕಾಗುತ್ತೆ. ದೇವರು ನಮ್ಮನ್ನು ಆಳುವುದಕ್ಕೋಸ್ಕರ ಭೂಮಿಗೆ ತಂದಿದ್ದಾನೆ. ದೇವರು ನಮ್ಮನ್ನಲ್ಲಿ ದಾಸನಾಗಿಟ್ಟಿಲ್ಲ. ನಾವು ಆದಿಕಾಂಡ 1:26 ನೋಡ್ಕೊಂತೀವಲ್ಲ, ದೇವರು ಭೂಮಿಯ ಮೇಲೆಲ್ಲ ಅಧಿಕಾರ ಆಳುವಂತೇನೆ ಹೇಳಿ ಮನುಷ್ಯನಿಗೆ, ಪ್ರಥಮ ಮನುಷ್ಯನಾದ ಆದಮನಿಗೆ ಹೇಳ್ತಾರೆ ಭೂಮಿ ಮೇಲೆಲ್ಲ ಆಳ್ವಿಕೆ ನಡೆಸುವಂತೇಳಿ. ದೇವರು ನಮ್ಮನ್ನು ಆಳುವುದಕ್ಕೆ ಕಳಿಸಿದ್ದಾರೆ. ಅದನ್ನ ನಾವು ಆತ್ಮಿಕವಾಗಿ ಆಳುವಂತವ್ರು. ನಮ್ಮಲ್ಲಿ ಯಾವುದೇ ಒಂದು ಸಿಂಹಾಸನವಾಗ್ಲಿ ಗದೆ ಆಗ್ಲಿ ಕೈಯಲ್ಲಿ ಇಟ್ಕೊಂಡು ಕೂತವಂತವ್ರು ಅಲ್ಲ. ಹಾಗಾಗಿ ನಾವು ದೇವರ ರಾಜ್ಯದಲ್ಲಿ ಇದ್ದೇವೆ. ಈ ರಾಜ್ಯದಲ್ಲಿ ನಾವು ಆಳ್ವಿಕೆ ನಡೆಸ್ತಾ ಇದ್ವಿ. ದೇವರೊಂದಿಗೆ ಆಳ್ವಿಕೆಯನ್ನು ನಡೆಸುವಂತ ಮಹಾ ಯಾಜಕರು ನಾವು. ಯಾಜಕರು, ಅರಸರು, ರಾಜರು ಎಲ್ಲವೂ ನಾವೇ ಆಗಿದ್ದೇವೆ. ಅದನ್ನು ಶಾಶ್ವತವಾಗಿ ಉಳಿಸ್ಕೋಬೇಕಂದ್ರೆ ದೇವರ ಗುಣಗಳು ನಮ್ಮಲ್ಲಿ ಬರಬೇಕು. ನಮ್ಮನ್ನು ನಾವು ತಗ್ಗಿಸಿಕೊಂಡು ಹೋಗ್ಬೇಕು. ಸರಿ, ಪರಲೋಕ ರಾಜ್ಯ ಮತ್ತೆ ದೇವರ ರಾಜ್ಯ ಎರಡು ಒಂದೇನಾ ಅಥವಾ ಬೇರೆ ಬೇರೆನಾ? ದೇವರ ರಾಜ್ಯ ಮತ್ತೆ ಪರಲೋಕ ರಾಜ್ಯ
ಬೇರೆ ಬೇರೆ ಎರಡು ಒಂದೇ, ಎರಡು ಒಂದೇ. ಎರಡು ಒಂದೇ. ಯಾಕೆ ಮತ್ತೆ ಪರಲೋಕ ರಾಜ್ಯ ಅಂತ ಒಂದು ದೇವರ ರಾಜ್ಯ ಒಂದು ಅಂತೇಳಿ ಒಬ್ರೊಬ್ರು ಒಂದೊಂದ್ ತರ ಬರ್ದಿದ್ದಾರೆ ಅಂದ್ರೆ ಕಾರಣ ಇಷ್ಟೇ. ಈಗ ಮತ್ತೆ ಏನು ಬರೆಯಾಗ ಪರಲೋಕ ರಾಜ್ಯದ ಬಗ್ಗೆದಲ್ಲೇ ಜಾಸ್ತಿ ಹೇಳಿದ್ದಾರೆ. ಈಗ ಮತ್ತೆ 4:17 ಹೇಳಿದ ಪ್ರಕಾರ ಏನಂದ್ರೆ ಪರಲೋಕ ರಾಜ್ಯವು ಸಮೀಪವಾಗಿದೆ ಅಂತ ಹೇಳಿ ಬರ್ದಿದ್ದಾರೆ. ಯಾಕೆ ಬರ್ದ್ರು? ಅದೇ ರೀತಿ ಮಾರ್ಕನು ಬರೆಯುವಾಗ ದೇವರ ರಾಜ್ಯವು ಸಮೀಪವಾಗಿದೆ ಅಂತ ಬರ್ದ್ರು. ಯಾವ್ದ್ರಲ್ಲಿ? ಮಾರ್ಕನು 1:15 ದೇವರ ರಾಜ್ಯವು ಸಮೀಪವಾಗಿದೆ ಅಂತ ಬರ್ದ್ರು. ಮತ್ತೆ ಏನು ಪರಲೋಕ ರಾಜ್ಯವು ಸಮೀಪವಾಗಿದೆ ಅಂತ ಬರ್ದ್ರು. ಕಾರಣ ಇಷ್ಟೇ, ಎರಡೂ ಒಂದೇನೆ. ಆದ್ರೆ ಮತ್ತೆ ಏನು ಯಾರನ್ನು ಉದ್ದೇಶಿಸಿ ಪತ್ರ ಬರಿತಾ ಇದ್ರು ಅಂದ್ರೆ ಯೆಹೂದ್ಯರಿಗೋಸ್ಕರ ಬರ್ದಿದ್ದಾರೆ. ಯೆಹೂದ್ಯರು ದೇವರನ್ನು ಮಾತ್ರ ಅವರು ಪರಲೋಕ ರಾಜ್ಯವನ್ನು ನಂಬ್ತಾ ಇದ್ರು, ಯೇಸು ಕ್ರಿಸ್ತರನ್ನು ನಂಬ್ತಾ ಇರ್ಲಿಲ್ಲ. ಅವರಿಗೆ ಗೊತ್ತಿತ್ತು ಪರಲೋಕ ರಾಜ್ಯ ಅಂದ್ರೆ ಏನು ಅಂತ ಗೊತ್ತಿತ್ತು. ಅದಕ್ಕೋಸ್ಕರ ಅದನ್ನ ಪರಲೋಕ ರಾಜ್ಯ ಅಂತ ಹೇಳಿ ಕರೆದ್ರು. ಆದ್ರೆ ಮಾರ್ಕನು ಅನ್ಯರಿಗಾಗಿ ಮತ್ತು ಎಲ್ಲರಿಗೋಸ್ಕರವಾಗಿ, ರೋಮಾದವರಿಗಿರಬಹುದು, ಅನ್ಯರಿಗಾಗಿರ್ಬೋದು, ಅನ್ಯರಿಗೋಸ್ಕರ ಬರ್ಸಿರುವಂತದ್ದು. ಅಲ್ಲಿ ನಾವು ಪರಲೋಕ ರಾಜ್ಯ, ಸಿಂಹಾಸನ ಅವೆಲ್ಲ ಹೇಳ್ರಿ ಯಾರಿಗೂ ಅರ್ಥ ಆಗಲ್ಲ. ದೇವರ ಮಗ, ದೇವರು ಅಂತ ಹೇಳ್ರಿ ಒಬ್ಬ ಇದನ್ನೇ ಸೃಷ್ಟಿಕರ್ತ, ಆತನ ಮಗ ಯೇಸು ಕ್ರಿಸ್ತರು, ಆತನ ಆಳ್ವಿಕೆಯಲ್ಲಿ ನಾವಿದ್ದೀವಿ. ಆ ದೇವರ ರಾಜ್ಯ ಸಮೀಪಕ್ಕೆ ಬಂತು ಅಂತೇಳಿ ಬರ್ದಿದ್ದಾರೆ. ಇಲ್ಲಿ ಪರಲೋಕ ರಾಜ್ಯ ಮತ್ತು ದೇವರ ರಾಜ್ಯ, ಮತ್ತೆ ದೇವರ ಸಭೆ, ಕ್ರಿಸ್ತನ ಸಭೆ, ಹೊಸ ಯೆರೂಸಲೇಮ್ ಪಟ್ಟಣ ಆಗಿರ್ಬೋದು, ಹೊಸ ಆಕಾಶ, ಹೊಸ ಭೂಮಿ ಎಲ್ಲವೂ ಸಹ ದೇವರ ರಾಜ್ಯನೇ. ಆ ದೇವರ ರಾಜ್ಯದಲ್ಲಿ ನಾವಿದ್ದೇವೆ, ನಾವೇ ದೇವರ ರಾಜ್ಯವಾಗಿದ್ದೇವೆ. ಇದನ್ನು ನಮಗೆ ಅರ್ಥ ಮಾಡ್ಕೊಂಡು ನಾವು ಏನ್ ಮಾಡ್ಬೇಕು, ಇಲ್ಲಿ ನಿಷ್ಠೆಯಿಂದ ದೇವರ ವಾಕ್ಯದಲ್ಲಿ ಸಂಪೂರ್ಣವಾಗಿ ಮುಂದರ್ಸ್ಕೊಂಡು ಹೋಗ್ಬೇಕು. ನಾವು ದೇವರ ಆಳ್ವಿಕೆಯಲ್ಲಿ ಇದ್ದೇವೆ ಅಂದ್ರೆ ನಮ್ಮ ಸಂಪೂರ್ಣ ಜವಾಬ್ದಾರಿಯನ್ನು ದೇವರ ಕರಗಳಲ್ಲಿ ಇಟ್ಟು ನಿಮ್ಮ ಎಲ್ಲಾ ಚಿಂತಾಭಾರವನ್ನು ಆತನ ಮೇಲೆ ಹಾಕಿ ಆತನೇ ನಿಮಗಾಗಿ ಚಿಂತಿಸುತ್ತಾನೆ ಎಂದು ದೇವರು ಹೇಳಿದ ಪ್ರಕಾರವಾಗಿ, ಗಲಾತ್ಯರ ಬರೆದ ಪತ್ರಿಕೆಯಲ್ಲಿ ಹೇಳಿದ ಹಾಗೆ ಪವಿತ್ರಾತ್ಮನ ಎಲ್ಲ ಫಲಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ದೇವರ ರಾಜ್ಯದಲ್ಲಿ ನೀತಿವಂತರಾಗಿ ನ್ಯಾಯವಂತರಾಗಿ ಇರಬೇಕು. ಯಾಕಂದ್ರೆ ದೇವರ ರಾಜ್ಯ ಆರಂಭವಾಗಿದೆ, ನಾವು ದೇವರ ರಾಜ್ಯದಲ್ಲೇ ಇದ್ದೇವೆ. ದೇವರು ಬೆಳೆಸ್ತಾ ಇದ್ದಾನೆ, ಅದನ್ನ ಅಪರಿಮಿತವಾಗಿ ದೇವರ ಮಹಿಮೆಗಾಗಿ, ಪ್ರಭಾವಕ್ಕಾಗಿ ಅದನ್ನು ಹಬ್ಬಿಸ್ತಾ ಇದ್ದಾನೆ. ಲೋಕದಲ್ಲಿ ನೋಡುವಾಗ 450 ಕೋಟಿಗೂ ಹೆಚ್ಚಿನ ಜನಗಳು ದೇವರ ರಾಜ್ಯದಲ್ಲಿ ಬರ್ತಾ ಇದ್ದಾರೆ, ಇನ್ನು ಬೆಳೀತಾ ಇದ್ದೇವೆ. ನಾವು ಬೆಳೆಸುವ ಹಂಗಿಯವರಾಗಿದ್ದೀವಿ, ಸಾಕ್ಷಿಗಾಗಿ ಸುವಾರ್ತೆ ಸಾರುವವರಾಗಿದ್ದೇವೆ. ಆರಂಭವಾಗಿದೆ, ಬೆಳವಣಿಗೆ ಆಗಿದೆ, ಅಂತ್ಯವು ಸಹ ಬರುತ್ತೆ. ಅಂತ್ಯವು ಬಂದಾಗ ಏನಾಗುತ್ತೆ? ನ್ಯಾಯ ತೀರ್ಪಾಗುತ್ತೆ ಅಷ್ಟೇ. ಅಂತ್ಯದಲ್ಲಿ ಬೇರೆ ಏನೂ ಇಲ್ಲ, ನ್ಯಾಯ ತೀರ್ಪು, ಜಡ್ಜ್ಮೆಂಟ್ ಅಷ್ಟೇ ಇರುವುದು. ಅದು ಆಲ್ರೆಡಿ ಆಗಿದೆ. ಆ ಕಾಲದಲ್ಲಿ ಯೇಸು ಸ್ವಾಮಿ ಎರಡನೇ ಸರಿ ಬಂದಾಗ ಪರಲೋಕಕ್ಕೆ ಎತ್ತಲ್ಪಡುವವರು ಮತ್ತೆ ಉಳಿದವರು ಗೊತ್ತಿದೆ, ಬೆಂಕಿ ಕೆರೆಗೆ ಹೋಗ್ತೀವಿ. ಹಾಗಾಗಿ ನಾವು ನಿತ್ಯ ಲೋಕಕ್ಕೆ ಬರಬೇಕು ಅಂದ್ರೆ ನಾವು ದೇವರ ರಾಜ್ಯದಲ್ಲಿ ಇದ್ದವರು, ದೇವರ ಮಗನಾದ ಯೇಸು ಕ್ರಿಸ್ತರ ಹಾಗೆ ನಮ್ಮ ಜೀವಿತವನ್ನು, ಪೌಲರ ಹಾಗೆ ನಮ್ಮ ಜೀವಿತವನ್ನು, ಅಪೋಸ್ತಲರ ಹಾಗೆ ಜೀವಿತವನ್ನು ನಮ್ಮನ್ನು ಸರಿಪಡಿಸ್ಕೊಂಡು ನಾವು ದೇವರ ರಾಜ್ಯದಲ್ಲಿ ವಿಧೇಯತೆಯಿಂದ ತಗ್ಗಿಸಿಕೊಂಡು ವಾಕ್ಯಾನುಸಾರವಾಗಿ ಯಥಾರ್ಥವಾಗಿ ಭಕ್ತಿಯಿಂದ ನಮ್ಮ ಜೀವನವನ್ನು ನಡೆಸ್ಕೊಂಡ್ರೆ ಖಂಡಿತವಾಗಿ ನಾವು ದೇವರ ಆಳ್ವಿಕೆಯಲ್ಲಿ ನಾವು ಸಹ ಇದ್ದೇವೆ, ನಾವು ಸಹ ಈ ದೇವರ ರಾಜ್ಯವನ್ನು ಆಳುವರಾಗಿದ್ದೇವೆ ಅನ್ನೋದನ್ನು ಮರೆಯಬಾರದು. ನಾವು ಸಹ ರಾಜರೇ, ನಾವು ಸಹ ಯಾಜಕರೇ, ನಾವು ದೇವರ ರಾಜ್ಯವನ್ನು ಆಳುವಂತ ಅಧಿಕಾರವನ್ನು ನಮಗೆ ತಂದೆಯಾದ ದೇವರ ಮೂಲಕವಾಗಿ ಯೇಸು ಕ್ರಿಸ್ತರು ನಮಗೆ ಕೊಟ್ಟಿದ್ದಾರೆ. ಇದರ ಪರಿಪೂರ್ಣವಾದಾಗ ನಾವು ದೇವರೊಂದಿಗೆ ಎರಡನೇ ಬರೋಣದಲ್ಲಿ ದೇವರೊಂದಿಗೆ ಪರಲೋಕ ರಾಜ್ಯವನ್ನು, ಯೇಸು ಕ್ರಿಸ್ತನೊಂದಿಗೆ ಪರಲೋಕವನ್ನು ಸೇರಿ ತಂದೆ ಜೊತೆಯಲ್ಲಿ ನಿತ್ಯ ರಾಜ್ಯ ಭಾರವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅದನ್ನು ನಾವು ಮರೆಯದೆ ನೆನಪಿಟ್ಟುಕೊಂಡು ಈ ಲೋಕದಲ್ಲಿ ಬರುವ ಎಲ್ಲವನ್ನು ಸಹಿಸಿಕೊಂಡು ಸಮಾಧಾನದಿಂದ ಜೀವಿಸೋಣ, ಒಬ್ರಿಗೊಬ್ರು ಪ್ರೀತಿಸೋಣ, ಒಬ್ರಿಗೊಬ್ರು ಆಶೀರ್ವದಿಸೋಣ, ಒಬ್ರಿಗೊಬ್ರು ಶ್ರಮಿಸೋಣ. ನಮ್ಮ ದೇವರ ರಾಜ್ಯದಲ್ಲಿ ಇರಬೇಕಾದ ಆನಂದ ನಮ್ಮಲ್ಲಿ ಸದಾ ಇರ್ಲಿ ಅಂತ ಹೇಳುತ್ತೆ ಇವತ್ತಿನ ಮಾತುಗಳನ್ನು ದೇವರ ಹಸ್ತಗಳಿಗೆ ಒಪ್ಪಿಸಿ ಕೊಟ್ಟು ಮುಗಿಸ್ತಿದ್ದೇನೆ. ಕಣ್ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಮಹೋನ್ನತವಾದ ನಾಮಕ್ಕೆ ಸ್ತೋತ್ರವಾಗಲಿ, ಮಹಿಮೆ ಆಗಲಿ. ಅಪ್ಪ ತಂದೆಯೇ, ಇಲ್ಲಿವರೆಗೆ ಮಾತನಾಡುವಂತ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಿನಗೆ ವಂದಿಸುತ್ತೇನಪ್ಪ ತಂದೆಯೇ. ಹೌದು ಸ್ವಾಮಿ, ದೇವರ ಆಳ್ವಿಕೆ ಎಷ್ಟು ಮಧುರವಾಗಿದೆ. ಆ ಆಳ್ವಿಕೆಯಲ್ಲಿ ನಾವು ಇದ್ದೇವೆ ಕರ್ತನೆ. ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವಿತವನ್ನು ನಿನ್ನೊಬ್ಬನ ಕೈಗೆ ಮಾತ್ರ ಒಪ್ಪಿಸಿ ನಾವು ನಿನ್ನ ನಿಯಂತ್ರಣದಲ್ಲಿ ಬದುಕುವಂತೆ, ನಮ್ಮನ್ನು ಹೃದಯಗಳನ್ನು ಕಾಪಾಡಿಕೊಳ್ಳುವಂತೆ ಕೃಪೆಯನ್ನು ಕೊಟ್ಟು ಕಾಪಾಡು ಸ್ವಾಮಿ. ನಮ್ಮ ಹೃದಯವು ಯಾವತ್ತೂ ಜಾರಿ ಹೋಗದ ಹಾಗೆ, ದುಷ್ಟನ ಕರಗಳಿಗೆ ಸಿಗದ ಹಾಗೆ ನಮ್ಮ ಹೃದಯದಲ್ಲಿ ಸದಾ ನೀನೇ ವಾಸ ಮಾಡಿದ್ದು ನಮ್ಮನ್ನು ಎಲ್ಲಾ ವಿಷಯದಲ್ಲಿಯೂ ಸನ್ಮಾರ್ಗದಲ್ಲಿ ನಡೆಸಿ ಕಾಪಾಡು ತಂದೆಯೇ. ಹೌದು ಸ್ವಾಮಿ, ಬಂದಿರುವ ಎಲ್ಲಾ ನಿನ್ನ ಮಕ್ಕಳನ್ನು ಆತ್ಮಿಕವಾಗಿ, ಭೌತಿಕವಾಗಿ ಅವರ ಅಗತ್ಯತೆ, ಅನಿವಾರ್ಯತೆಗೆ ತಕ್ಕಾಗಿ ಆಶೀರ್ವದಿಸು. ಅನೇಕರು ಬಲಹೀನದಲ್ಲಿದ್ದಾರಪ್ಪ, ಅವರೆಲ್ಲರನ್ನು ಹೆಸರಿಂದ ಅವರನ್ನು ಮುಟ್ಟಿ ಗುಣಪಡಿಸು ಕರ್ತನೆ. ಅಪ್ಪ, ಸೋತು ಹೋಗದ ಹಾಗೆ ಸಹಿಸಿಕೊಳ್ಳುವ ಗುಣವನ್ನು
ಕರುಣಿಸಿಕೊಡು ಕರ್ತನೆ. ತಾಳ್ಮೆಯಿಂದ ಎಲ್ಲವನ್ನು ಸಹಿಸಿಕೊಂಡು ನಿನ್ನ ರಾಜ್ಯದಲ್ಲಿ ಸ್ಥಿರವಾಗಿ ಆಳುವ ಮಕ್ಕಳಾಗುವಂತೆ ಸಹಾಯ ಮಾಡು ಕರ್ತನೆ. ಹೌದು ಸ್ವಾಮಿ, ವಿಶೇಷವಾಗಿ ಎಲ್ಲ ದೇವ ಸೇವಕರನ್ನು ಪ್ರತಿನಿತ್ಯ ನಮ್ಮನ್ನು ವಾಕ್ಯದಲ್ಲಿ ಬೆಳೆಸಿ ನಮ್ಮನ್ನು ನಡೆಸುತ್ತಿರುವಂತ, ಭಕ್ತಿ ವೃದ್ಧಿ ಮಾಡುತ್ತಿರುವಂತ ಪ್ರತಿಯೊಬ್ಬ ದೇವ ಸೇವಕರ ಆರೋಗ್ಯವನ್ನು, ಪರಿಸ್ಥಿತಿಯನ್ನು, ಅವರ ಆತ್ಮಿಕ ಜೀವಿತವನ್ನು, ಅವರ ಭೌತಿಕವಾದ ಎಲ್ಲ ಕರ್ತವ್ಯಗಳನ್ನ ಜೊತೆಯಲ್ಲಿದ್ದು ನಡೆಸಿಕೊಂಡು ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕಾಪಾಡು ಕರ್ತನೆ. ಅನೇಕರು ಬಲಹೀನದಲ್ಲಿದ್ದಾರೆ, ಅವರನ್ನು ಗುಣಪಡಿಸಿ ಕಾಪಾಡು. ಅದೇ ರೀತಿ ರಾಮಣ್ಣವರನ್ನು, ಅವರ ಕುಟುಂಬವನ್ನು, ನಮಗೆ ಕೊಟ್ಟಂತ ಸಭೆಯನ್ನು, ಕೊಟ್ಟಂತ ಎಲ್ಲ ಸಹೋದರರನ್ನು ನೆನಪು ಮಾಡಿಕೊಳ್ಳುತ್ತೇನಪ್ಪ. ಎಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ. ನಿನ್ನ ಸುವಾರ್ಥ ಸೇವೆಯು ಎಲ್ಲರ ಜೊತೆಯಾಗಿ ಎಲ್ಲರೂ ಒಂದು ಮನಸ್ಸಿನಿಂದ, ಏಕ ಮನಸ್ಸಿನಿಂದ ಲೋಕಕ್ಕೆಲ್ಲ ನಿನ್ನ ಸುವಾರ್ಥ ತಲುಪಿಸಲು ನಮ್ಮನ್ನು ಸಂಪೂರ್ಣವಾದ ಆಯುಧವನ್ನಾಗಿ ಉಪಯೋಗಿಸಿ ಎಂದು ಪ್ರಾರ್ಥಿಸುತ್ತಾ, ಎಲ್ಲ ಪ್ರಾರ್ಥನಾ ಮನವಿಯನ್ನು ನಿನ್ನ ಕರಗಳಿಗೆ ಒಪ್ಪಿಸುತ್ತಾ ಯೇಸು ಕ್ರಿಸ್ತರ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿಕೊಂಡಿರುವೆ ನನ್ನ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮ ದೇವರ ಅನನ್ಯ ಸಹವಾಸವು ಇಂದು ಎಂದು ಯೇಸು ಕ್ರಿಸ್ತರ ಎರಡನೇ ಬರೋಣದವರೆಗೂ ನಮ್ಮೆಲ್ಲರೊಂದಿಗೂ ನಿತ್ಯವೂ ನಿರಂತರವೂ ಇರಲಿ. ಆಮೇನ್. ಇಲ್ಲಿ